ಚುನಾವಣೆಯ ಮುಕ್ಕಾಲು ಕೆಲಸಗಳು ಮುಗಿದ ನಂತರ, ಪ್ರಚಾರದ ಕೆಲಸಗಳು ಮುಕ್ಕಾಲು ಭಾಗ ಮುಗಿದ ನಂತರ ಶಾಸ್ತ್ರೋಕ್ತವಾಗಿ ಪ್ರಣಾಳಿಕೆ ಬಿಡುಗಡೆ ಆಯಿತು ಅಂತ ನಾನು ಆರಂಭದಲ್ಲೇ ಹೇಳಿದೆ. ವಿರಾಮ ತಗೊಳ್ಳಿಕ್ಕೆ ಮುಂಚೆ ಕವಿರಾಜ್ ಅವರು ಹೇಳ್ತಿದ್ರು, ಜನಪರವಾದ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ಯಾರಿಗೆ ಬೈದರು ಹೇಗೆ ಬೈದರು ಅನ್ನೋದು ಚರ್ಚೆ ಆಗಬಾರ್ದು ಅನ್ನೋದು ನಮ್ಮ ಆಶಯ ಕೂಡ. ಆದರೆ ಆಗ್ತಾ ಇರೋದೇನು, ಲಿಂಗಾಯತ ವಿಚಾರಕ್ಕೆ ಬರ್ತೀನಿ ನಾನು. ಚುನಾವಣೆಯ ಹೊಸ್ತಿಲಲ್ಲಿದ್ದಾಗ ಲಿಂಗಾಯತ ವಿಚಾರ ಪ್ರಮುಖ ವೇದಿಕೆಗೆ ಬಂತು, ಪ್ರಮುಖವಾಗಿ ಚರ್ಚೆಗೆ ಈಡಾಯಿತು. ಯಾರು ಇದನ್ನು ಅಸ್ತ್ರ ಮಾಡಿಕೊಂಡ್ರು, ಆ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಭಾರತೀಯ ಜನತಾ ಪಕ್ಷದವರು ಹೇಗೆ ಬಳಸ್ಕೊಂಡ್ರು ಅನ್ನೋದನ್ನ ಚರ್ಚೆ ಮಾಡಬೇಕು. ನಾನು ನಮ್ಮ ಗಣ್ಯರ ಜೊತೆ ಚರ್ಚೆ ಮಾಡಲಿಕ್ಕೆ ಮುಂಚೆ ಐ ಥಿಂಕ್ ಲಿಂಗಾಯತ ವಿಚಾರದ ಬಗ್ಗೆ ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ ಅಂತ ಒಂದು ಸಲ ನೋಡ್ಕೊಂಡು ಬಂದು ಆಮೇಲೆ ಚರ್ಚೆ ಮಾಡಬಹುದು ಅನ್ಸುತ್ತೆ. बंधु भगिनी, एक तरफ कर्नाटका सूखे की चपेट में फंसा पड़ा था, किसान मारा फिर रहा था, यहां की स्कूलों में शिक्षकों का अभाव था, शिक्षा का ठिकाना नहीं था, खनन माफिया जोरों पर थे, लूट करने में लगे थे, और इन्हीं तीनों विभाग के मंत्री, चाहे वो सिंचाई मंत्री हो, चाहे वो शिक्षा मंत्री हो, चाहे वो खनन मंत्री हो, जब लोग संकट में थे तब ये तीनों मंत्री क्या कर रहे थे? दिल्ली के चक्कर काट रहे थे, योजना बना रहे थे, जातियों को कैसे तोड़े, पंथ को कैसे तोड़े, मत में भद कैसे करे, एक दूसरे को कैसे लड़ाए, ये तीनों मंत्री अपना काम नहीं कर रहे थे, कुर्सी बचाने के लिए, आपके अंदर भेद करने के लिए षड्यंत्र बना रहे थे. ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನೋದು ಇವತ್ತು ನೆನೆಯ ಬೇಡಿಕೆ ಅಲ್ಲ, ಅನೇಕ ದಶಕಗಳಿಂದ ಇರುವಂಥದ್ದು, ಒಪ್ಪೋ ವಿಚಾರ, ನೋ ಡೌಟ್ ಅಬೌಟ್ ದ್ಯಾಟ್. ಬಟ್ ವೈ ಡಿಡ್ ಇಟ್ ಕಮ್ ಟು ಲೈಮ್ ಲೈಟ್ ಜಸ್ಟ್ 6 months ಬಿಫೋರ್ ದಿ ಎಲೆಕ್ಷನ್ಸ್? ಸಿದ್ದರಾಮಯ್ಯನವರು, ಶಾಮನೂರು ಶಿವಶಂಕರಪ್ಪನವರು ಇದ್ದಂಥ ವೇದಿಕೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಅದನ್ನು ಪ್ರಮುಖ ನೆಲೆಗೆ ತಗೊಂಬಂದರು. ಆಮೇಲೆ ಚರ್ಚೆಗಳಾದವು. ಏನೇನೆಲ್ಲ ಆಯಿತು ಅನ್ನೋದು ನಮಗೆ ಗೊತ್ತಿದೆ. ನರೇಂದ್ರ ಮೋದಿಯವರು ಅದನ್ನು ಕೌಂಟರ್ ಮಾಡಿದ ರೀತಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ರಾಷ್ಟ್ರೀಯ ಬಸವದಳದ ಬಸವರಾಜು ಅವ್ರನ್ನೇ ನಾನು ತಮ್ಮನ್ನೇ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನರೇಂದ್ರ ಮೋದಿಯವರ ಈ ಭಾಷಣದ ತುಣುಕೇನಿದೆ, ಅವರು ನಿಜಲಿಂಗಪ್ಪನವರ ಹೆಸರು ಪ್ರಸ್ತಾಪ ಮಾಡ್ತಾರೆ, ವೀರೇಂದ್ರ ಪಾಟೀಲ್ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ, ಜಾತಿಗಳನ್ನು ಒಡೆಯುವವರನ್ನು ಸೋಲಿಸಿ ಅಂತ ಹೇಳ್ತಾರೆ. ಲಿಂಗಾಯತ ವಿಚಾರ ಈ ಸಲದ ಚುನಾವಣೆಯಲ್ಲಿ ಯಾವ ಪಕ್ಷದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಅನಿಸುತ್ತೆ ಸರ್? ಮೊದಲನೆಯದಾಗಿ ಹೇಳ್ತೀನಿ, ಲಿಂಗಾಯತ ಧರ್ಮವನ್ನು ಕೊಡ್ತೀವಿ ನಾವು, ಕಾನ್ಸ್ಟಿಟ್ಯೂಷನಲ್ ನಿಮಗೆ ರೆಕಗ್ನೇಷನ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಸಿದ್ದರಾಮಯ್ಯನವರು ಕರೆದಿಲ್ಲ, ನಮಗೆ ಅವರು ಅಪ್ಲಿಕೇಶನ್ನು ಕೇಳಿಲ್ಲ ನೀವು ಕೊಡಿ ಅಂತ. ಇದು ಮೊದಲನೇದಾಗಿ. ನಾವು ಭಾಳ ವರ್ಷಗಳಿಂದ ಇದು ಲಿಂಗಾಯತ ಹೋರಾಟ ನಡೀತಾ ಇದೆ. 2013ರಲ್ಲಿ ನಾವು ಅಪ್ಲಿಕೇಶನ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟಿದ್ವಿ, ಒಂದು ನಿಯೋಗ ಹೋಗಿತ್ತು, ಎಲ್ಲ ಮಾತುಕತೆ ಆಗಿತ್ತು. ಅದೇ ರೀತಿಯಾಗಿ ಕಳೆದ ನವೆಂಬರ್ನಲ್ಲಿ ಅನಿಸುತ್ತೆ ಬಹುಶಃ ಎಲ್ಲ ಈ ಸರ್ಕಾರಿ ಕಚೇರಿನಲ್ಲಿ ಪ್ರಪ್ರಥಮವಾಗಿ, ಇಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ರಾಜ್ಯದಲ್ಲಿ, ಪ್ರಪ್ರಥಮವಾಗಿ ಸಿದ್ದರಾಮಯ್ಯನವರು ಎಲ್ಲ ಸರ್ಕಾರಿ ಕಚೇರಿಯಲ್ಲೂ ಸಹ ಬಸವಣ್ಣನ ಫೋಟೋವನ್ನು ಹಾಕಬೇಕಂತ ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ಆವಾಗ ನಮ್ಮ ವೀರಶೈವ ಮಹಾಸಭಾದವರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊತಾರೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರಿಗೆ ಕರೆಕ್ಟ್ ರೆಪ್ರೆಸೆಂಟೇಷನ್ ಗೊತ್ತಿದೆ. ಅಲ್ಲಿಂದ ಶುರುವಾದ ವಿಚಾರ ಏನೇನೆಲ್ಲ ಟರ್ನ್ಸ್ ತಗೊಳ್ತಾರೆ. ಹೌದು, ಸ್ವಾಮೀಜಿಗಳ ಮಧ್ಯದಲ್ಲಿ ಹೇಗೆ ವಾಗ್ಯುದ್ಧ ಶುರುವಾಯಿತು, ಆದ್ರೆ ಹೇಗೆ ಒಬ್ಬರನ್ನೊಬ್ಬರು ಬೈಕೊಳ್ಳಕ್ಕೆ ಶುರು ಮಾಡಿದ್ರು ಅನ್ನೋದೆಲ್ಲ ಗೊತ್ತು. ಇದೆಲ್ಲವೂ ರಾಜಕೀಕರಣಗೊಂಡಿದೆಯಾ ಅನ್ನೋದಷ್ಟೇ ನನ್ನ ಸಾಧ್ಯನೇ ಇಲ್ಲ. ಇದು ಯಾವುದೇ ಕಾರಣ ನಮ್ಮ ಹೋರಾಟ, ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೇವೆ. ನಿಮ್ಮ ಹೋರಾಟದಲ್ಲಿ ತಪ್ಪಿದೆ ಅಂತ ಹೇಳ್ತಿಲ್ಲ, ರಾಜಕಾರಣದಲ್ಲಿ ತಪ್ಪಿದೆಯಾ ಅಂತ. ನಿಮ್ಮ ಹೋರಾಟವನ್ನ ರಾಜಕೀಯ ಬಿಜೆಪಿಯವರು ಬೇರೆ ರೀತಿಯಿಂದ ತಿರುಗಿಸ್ತಾ ಇದ್ದಾರೆ. ಅವರಿಗೆ ಲಿಂಗಾಯತರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಯೋಗ್ಯತೆ ಇಲ್ಲ. ಬಿಜೆಪಿಯವರು ಎಸ್ಪೆಷಲಿ RSS ಅವ್ರನ್ನ ನಾನು
ಗುರಿ ಮಾಡಿ ಹೇಳ್ತೇನೆ, ಅವರಿಗೆ ಲಿಂಗಾಯತರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಯೋಗ್ಯತೆ ಇದೆ? ಲಿಂಗಾಯತರ ಬಗ್ಗೆ ಸಿದ್ದರಾಮಯ್ಯನವರ ಸರ್ಕಾರ ತಗೊಂಡ ನಿಲುವಿನಿಂದ ಲಿಂಗಾಯತ ಸಮುದಾಯ ಸಿದ್ದರಾಮಯ್ಯನವರ ಜೊತೆ ನಿಲ್ಲತ್ತೆ ಅಂತ ತಾವು ಹೇಳಿ 100ಕ್ಕೆ 100ರಷ್ಟು ಲಿಂಗಾಯತ ಸಮುದಾಯ ಸಿದ್ದರಾಮಯ್ಯನವರ ಜೊತೆ ನಿಂತಿದೆ. ಒಂದ್ ಸೆಕೆಂಡ್ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಅವಕಾಶ ಮಾಡಿ ಮಾತಾಡಿ. ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾಂಗ್ರೆಸ್ ಪಕ್ಷದ ಜೊತೆ ಇದೆ ಮೊದಲಿಂದಲೂ ಸಹ. ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾರೆ, ಮಂತ್ರಿಗಳನ್ನ ಬಂದು ಬೈದೋಗ್ತಾರೆ. ಅವ್ರ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಜನ ಮಂತ್ರಿ ಮಾಡಿದ್ದಾರೆ ಲಿಂಗಾಯತರಿಗೆ? 7 ಜನ 8 ಜನ ಕಾಂಗ್ರೆಸ್ ಬಿಜೆಪಿಯಿಂದ ಗೆದ್ದಿದ್ದಾರೆ ಲಿಂಗಾಯತ ಸಮುದಾಯದಿಂದ. ಒಬ್ಬರನ್ನು ಮಂತ್ರಿ ಮಾಡಿಲ್ಲ ಅವರು. ವೀರೇಂದ್ರ ಪಾಟೀಲ್ ಮಾಡಿದ ಪಕ್ಷ ಕಾಂಗ್ರೆಸ್ ಅಲ್ಲ, ವೀರೇಂದ್ರ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಇದು ಹೇಳ್ತೀನಿ ಇತಿಹಾಸನ. ವೀರೇಂದ್ರ ಪಾಟೀಲ್ ಅವರು ಇಂದಿರಾ ಗಾಂಧಿ ಎದುರುಗಡೆ ನಿಂತು ಸೋತಾಗ ಅವ್ರದ್ದು ಕ್ಯಾಬಿನೆಟ್ ಅಲ್ಲಿ ತಗೊಂಡು ಅವ್ರ ದೊಡ್ಡಸ್ಗೆ ನಮ್ಮ ಎರೆದು ವೀರೇಂದ್ರ ಪಾಟೀಲ್ ಇಂದಿರಾ ಗಾಂಧಿ ಅವರು ಇದರಲ್ಲಿ ಲಾತೂರಲ್ಲಿ 2004ರಲ್ಲಿ ಶಿವರಾಜ್ ಪಾಟೀಲ್ ಅವರು ಸೋತಾಗ ಲಿಂಗಾಯತ ಸಮಾಜದವ್ರನ್ನ ಕರೆದು ರಾಷ್ಟ್ರದ ಅತ್ಯುನ್ನತ ಹುದ್ದೆ 2ನೇ ಸ್ಥಾನ ಹೋಮ್ ಮಿನಿಸ್ಟರ್ ಮಾಡಿರು. 2004ರಲ್ಲಿ ಇಲ್ಲೇ ಇರ್ತಕ್ಕ ಕರ್ನಾಟಕದ MV ರಾಜಶೇಖರ್ ಅವ್ರನ್ನ MLA ಇಲ್ಲ, MP ಇಲ್ಲ, ರಾಜ್ಯಸಭೆ ಇಲ್ಲ, ಅವ್ರು ಯಾವ್ದು ಲೋಕಸಭಾ ಸದಸ್ಯರಾಗಿರಲ್ಲ, ಅವ್ರನ್ನ ಕರೆದು ಕೇಂದ್ರದಲ್ಲಿ ಮಂತ್ರಿ ಮಾಡಿ. ಕೇಳಲಿಕ್ಕೆ ಇಷ್ಟಪಡೋದು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ ಮೇಲೆ ಕೂಡ ಲಿಂಗಾಯತ ಸಮುದಾಯ ಸಿದ್ದರಾಮಯ್ಯನವರ ಜೊತೆ ಇದೆಯೇ ಹೊರತು ಯಡಿಯೂರಪ್ಪನವರ ಜೊತೆ ಇಲ್ಲ ಅಂತ. ಅಲ್ಲ, ಯಡಿಯೂರಪ್ಪ ಅವ್ರ ಜೊತೆ ಇದ್ದಿದ್ದು ಸತ್ಯ. ಆದ್ರೆ ಅವ್ರು ಯಾವತ್ತು RSS ಅವರು ಬಿಜೆಪಿ ಅವರು ಒಂದು ಗುಂಪು ಅವ್ರನ್ನ ಜೈಲಿಗೆ ಕಳ್ಸೋ ಕಾರ್ಯಕ್ರಮ ಮಾಡ್ತು, ಅವತ್ತಿಂದ ಯಡಿಯೂರಪ್ಪ ಅವರು ಫೇಲ್ ಆಗಿದ್ದಾರೆ. ಅವ್ರ ಜೊತೆ ಯಾವತ್ತೂ ಲಿಂಗಾಯತರು ಇಲ್ಲ. ಅವ್ರು ಕಮೆಂಟ್ ಇರೋದು ಯಡಿಯೂರಪ್ಪನವರು CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡ್ತಾ ಇದ್ದಾಗೆ ಲಿಂಗಾಯತ್ ವೋಟ್ ಬ್ಯಾಂಕ್ ಅನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಸಿಕ್ಕಂತ ಒಂದು ಅವಕಾಶ. ಅವ್ರು ಹೇಳೋದು ಸಿದ್ದರಾಮಯ್ಯರ ಆಲೋಚನೆ, ನಾವು ಅವ್ರಿಗೆ ಮನವಿ ಕೊಟ್ವಿ ಅಭಿನಂದನೆ ಸಮಾರಂಭದಲ್ಲಿ, ಅದನ್ನ ಅವರು ಪ್ರಪೋಸಲ್ ಮಾಡಿದ್ರು, ಕಮಿಟಿ ಮಾಡಿದ್ರು, ನಾವು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಹತ್ರ ಒತ್ತಾಕಿದ್ವಿ. ಅವ್ರು ಹೇಳ್ತಿರತಕ್ಕಂಥ ಸಿದ್ದರಾಮಯ್ಯ ಯಡಿಯೂರಪ್ಪ ವಿಚಾರ ಅಲ್ಲ, ಇಲ್ಲಿ ನಾವು ಧರ್ಮ ಕೇಳಿದ್ವಿ, ಅವರು ಅವಕಾಶ ಕೊಟ್ಟರು, ಅದನ್ನು ಕಳಿಸಿದ್ದಾರೆ. ಸೊ ಇಲ್ಲಿ ನಿಜವಾಗಲೂ ಕೂಡ ಲಿಂಗಾಯತರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಅಥವಾ ಯಡಿಯೂರಪ್ಪನವರ ಏನು ಅಭ್ಯರ್ಥಿತನವನ್ನ ಅದನ್ನ ರಿಜೆಕ್ಟ್ ಮಾಡ್ತಕ್ಕಂಥ ಅವಕಾಶನ ಯಾವ ರೀತಿ ಪಾಲಿಟಿಕಲ್ ಆಗಿ ಮೋದಿ ಅವರದನ್ನ ಎನ್ಕೇಜ್ ಮಾಡಿಕೊಂಡ್ರು ನಿನ್ನೆ? ಒಂದು ನೋಡಿ, ಪ್ರತ್ಯೇಕ ಧರ್ಮ ಕೇಳುವಂಥದ್ದು ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ನಿಲುವಿನಲ್ಲಿ ಕೇಳ್ತಾರೆ. ಅದು ನೀನು ತಪ್ಪು ಅಂತ ಯಾರು ಹೇಳಿಕ್ಕಲ್ಲ. ಆದರೆ ಕೇಳುವಂಥ ಸಂದರ್ಭ RSS ತಪ್ಪು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ಕೇಳುವಂಥ ಸಂದರ್ಭ, ಆ ಸಮಯಗಳು ಇವೆಲ್ಲವೂ ಬಹಳ ಗಣನೆಗೆ ಬರ್ತದೆ. ಇದು ಕಳೆದ ಒಂದು 3-4 ವರ್ಷದಿಂದ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದನ್ನು ಒಂದು ಚರ್ಚೆ ಮಾಡಿ ತೊಗೊಂಡೋಗಿದ್ದೀರಾ. ಖಂಡಿತ ಇದನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಇಲ್ಲಿ ಒಂದೇನಾಯಿತು ಅಂತ ಹೇಳಿದ್ರೆ, ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನತಕ್ಕಂಥದ್ದನ್ನು ಸಿದ್ದರಾಮಯ್ಯವ್ರಿಗೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನವಿ ಬರ್ತದೆ. ವೀರಶೈವ ಮಹಾಸಭಾದಿಂದ, ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಒಂದು ಮನವಿ ಬರ್ತದೆ. ಮನವಿ ಬಂದಾಗ ನೀವೆರಡು ಸಮಾಜದವರು ಒಟ್ಟಿಗೆ ಬನ್ನಿ, ನೀವು ಇದನ್ನ ಕೂತ್ಕೊಂಡು ಒಂದು ಅಮಿಕೆ ಬನ್ನಿ. ಯಾವ ಸಮಾಜ ಇದೆ? ನೀವು ದಯವಿಟ್ಟು ಸಮಾಜ ಒಡೆಯ ಕೆಲಸವನ್ನ ಈಗ ಸಿದ್ದರಾಮಯ್ಯ ನಾನು ಮಾತಾಡ್ತೀನಿ. ಸಮಾಜ ಇಲ್ಲ ಇಲ್ಲ ತಪ್ಪಾಗಿ ಅರ್ಥ ನಾನು ಹೇಳ್ತೀನಿ ಕೇಳಿ. ನಾನು ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ. ಇಲ್ಲ, ನಾನು ಇಲ್ಲಿ ಸಿದ್ದರಾಮಯ್ಯನವರು ಅವತ್ತೇನ್ ಒಂದು ನಿಮಿಷ ಅವತ್ತೇನ್ ಮಾತಾಡೋದು, ಒಂದು ನಿಮಿಷ. ಸಿದ್ದರಾಮಯ್ಯನವರು ಅವತ್ತೇನ್ ಮಾತಾಡಿದ್ರು ಅನ್ನೋಂಥದ್ದು ಎಲ್ಲಾ ಚಾನಲ್ ಇದೆ. ನೀವು ಎರಡೂ ಗುಂಪುಗಳು ಒಟ್ಟಿಗೆ ಬಂದ ಸ್ವಾಮಿ ಏನ್ ಹೇಳಿದ್ರು ಸಿದ್ದರಾಮಯ್ಯ ನೋಡಿ? ಸಿದ್ದರಾಮಯ್ಯ ಏನ್ ಹೇಳಿದ್ರು ಹೇಳಿ? RSS ಅವರು ಕ್ರಿಯೇಟ್ ನೀವು RSS ಪ್ರಶ್ನೆ ಬೇಡ, ನೀವು ಮೊದಲು ಆಮೇಲೆ ಮಾತಾಡಿ. ಬಸವರಾಜ್ ಒಂದು ನಿಮಿಷ. ಪುರಾಣಿ, ನೀವು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡಬೇಡಿ. ಸಿದ್ದರಾಮಯ್ಯ ಅವತ್ತು ಏನ್ ಹೇಳಿದ್ರು ಹೇಳಿ? ಓಕೆ ಬೇಡ, ಸಿದ್ದರಾಮಯ್ಯ ಏನ್ ಹೇಳಿದ್ರು ಹೇಳಿ? ಬಸವರಾಜ್ ಸರ್ ಬೇಡಿ, ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಏನ್ ಹೇಳಿದ್ರು ಹೇಳಿ? ಲಿಂಗಾಯತರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಯೋಗ್ಯತೆ ಇದೆ? ಒಂದು ನಿಮಿಷ ಕೇಳ್ರಿ, ದಯವಿಟ್ಟು ನೀವು ಮಾತಾಡಿ. ಒಂದ್ ನಿಮಿಷ ಇರ್ರಿ, ಯಾರು ಅಲ್ಲ, ಎಲ್ಲಾ ಧರ್ಮ ವರ್ದಿದ್ದ RSS ಅವರು. ನೀವು ಎಲ್ಲ ನಿಮ್ಗೆ ಸೌಜನ್ಯ ಇಲ್ಲ. ನಾವೇನ್ ಹೇಳೋಣ ಸರ್, ಸಿದ್ದರಾಮಯ್ಯನವರು ಹೊತ್ತು ನೀವು ಒಟ್ಟಿಗೆ ಬಂದು ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಒಟ್ಟಿಗೆ ಆಗ್ಲಿಲ್ಲ. ನಾನೆಲ್ಲ ಮಾತಾಡಿದ್ದೀನಿ, ಸಿದ್ದರಾಮಯ್ಯನವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಹೇಳಿದ್ದನ್ನು ನಾನು ಹೇಳ್ತೇನೆ. ಒಂದ್ ನಿಮಿಷ, ನಾನು ಆರೋಪ ಅಲ್ಲ. ಸಿದ್ದರಾಮಯ್ಯನವರು ತಿಳಿದು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಬನ್ನಿ, ನಾವು ಇದಕ್ಕೆ ಮಾಡೋಣ ಅಂತ ಹೇಳಿದ್ರು. ಒಟ್ಟಿಗೆ ಆಗ್ಲಿಲ್ಲ. ಇದಾದ್ಮೇಲೆ ಸರ್, ಇವರು ಇನ್ನೊಂದು ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು, 2013ರಲ್ಲಿ ವೀರಶೈವ ಮಹಾಸಭಾ
ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡ್ತದೆ. ಪ್ರತ್ಯೇಕ ಸ್ಥಾನಮಾನಗಳನ್ನು ಕೊಡಬೇಕು, ನಮಗೆ ಸ್ಟೇಟಸ್ ಅನ್ನು ಕೊಡಬೇಕು ಅಂತೇಳಿ ವೀರಪ್ಪ ಮೊಯ್ಲಿ ಅವರು ರೆಕಮೆಂಡ್ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಸುಶೀಲ್ ಕುಮಾರ್ ಸಿಂಧೆ ರೆಕಮೆಂಡ್ ಮಾಡ್ತಾರೆ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಆಗಲ್ಲ ಅಂತ ಹೇಳಿ ಸರ್ ದಯಮಾಡಿ ಡಾಕ್ಯುಮೆಂಟ್ ನಾನು ಆಗಲ್ಲ ಅಂತ ಹೇಳಿ ಸೈನ್ ಮಾಡ್ತಾರೆ. ರೆಕಮೆಂಡೇಶನ್ ಯಡಿಯೂರಪ್ಪನವರು ಸೈನ್ ಮಾಡಿದ್ದಾರೆ. ಈಗ ಸ್ಟ್ಯಾಂಡ್ ತೊಗೊಳ್ಳೋದಾದ್ರೆ ಆಗಲೂ ಕೂಡ ಯಡಿಯೂರಪ್ಪ ಸೈನ್ ಮಾಡಿದ್ರು ದಯಮಾಡಿ ಅವತ್ತು ಆಗಲ್ಲ ಅಂತ ವಾಪಸ್ ಬಂದಿರೋದನ್ನ ಜೊತೆಗೆ ಬಹಳ ಇಂಪಾರ್ಟೆಂಟ್ ಸರ್, ಬಹಳ ಇಂಪಾರ್ಟೆಂಟ್ ಸರ್, ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಉದಾಹರಣೆಗೆ ಮಹದಾಯಿ ಬಗ್ಗೆ, ಕಾವೇರಿ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ಸಿದ್ದರಾಮಯ್ಯನವರು ಸರ್ವಪಕ್ಷ ಸಭೆ ಕರೆದು ಕೇಂದ್ರಕ್ಕೆ ನಿಯೋಗ ತಗೊಂಡೋಗ್ತಾರೆ. ಈ ವಿಷಯದಲ್ಲಿ ಕಾಲ್ ಪಾರ್ಟಿ ಮೀಟಿಂಗ್ ಕರೀಲಿಲ್ಲ. ಯಾಕೆ ಕರೀಲ್ಲ? ಈ ವಿಷಯಕ್ಕೆ ತಾನೇ ಗೈನ್ ಮಾಡ್ಕೋಬೇಕು ಅಂತ ಸಂಕಷ್ಟ ಬಂದಾಗ ಆಲ್ ಪಾರ್ಟಿ ಬೇಕು, ಕೇಂದ್ರಕ್ಕೆ ನಿಯೋಗ ಬೇಕು. ಈ ವಿಷಯಕ್ಕೆ ಕರೀಲಿಲ್ಲ. ಅಶ್ವಥ್ ನಾರಾಯಣ್, ಒಂದ್ ನಿಮಿಷ. ಇದು ನಿಮ್ಮ ಆವೇಶ ಮತ್ತು ಬಸವರಾಜ್ ಅವರ ಆವೇಶ ನೋಡಿದ್ರೆ ನನಗೆ ಅನ್ನಿಸ್ತಾ ಇರೋದು ಈ ಎಲೆಕ್ಷನ್ನಲ್ಲಿ ಭಾರತೀಯ ಜನತಾ ಪಕ್ಷವನ್ನ ತುಂಬಾ ಇಕ್ಕಟ್ಟಿಗೆ ಸಿಗಿಸಿರುವಂತಹ ಸಿದ್ದರಾಮಯ್ಯನವರ ಅಸ್ತ್ರ ಲಿಂಗಾಯತ ಅಸ್ತ್ರ ಅಂತ ಹೇಳ್ತೀನಿ. ಒಪ್ಕೊಳ್ತೀರಾ? ಆಗ್ಲಿಲ್ವಲ್ಲ, ಇವತ್ತು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಪಲ್ಲವಿ ಒಂದ್ ನಿಮಿಷ. ಪಲ್ಲವಿ, ಲಿಂಗಾಯತ ಅಸ್ತ್ರ ಅಂತ ನೀವು ಹೇಳಿದ್ರಿ. 2013 ಇದ್ರ ಬಗ್ಗೆ ಹೋರಾಟ ನಡೆಸ್ತಾ ಇದ್ದೀವಿ ಅನ್ನೋದನ್ನ ಬಸವರಾಜ್ ಅವರು ಹೇಳಿದ್ರು. ಈಗ ಇವರು 2013 ಹೋರಾಟ ನಡೆಸ್ತಾ ಇದ್ದಿದ್ದ ಇಶ್ಯೂನ ಆಲ್ ಆಫ್ ಅ ಸಡನ್ ತಗೊಂಡು ಹೋಗಿ ಏನು ಲಿಂಗಾಯತ ಧರ್ಮಕ್ಕೆ ಒಂದು ಅಸ್ತಿತ್ವ ಕೊಡುವಂತ ಪ್ಲಾನ್ 6 ತಿಂಗಳಲ್ಲಿ ತಗೊಂಡು ಸಿದ್ದರಾಮಯ್ಯನವ್ರ ಗವರ್ಮೆಂಟ್. ಅದಕ್ಕಿಂತ ಮುಂಚೆನೆ ಬಹಳ ಟೈಮಿಂದಾನೇ ಸದಾಶಿವ ಆಯೋಗದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದ್ರ ಬಗ್ಗೆ ಅವರು ಬಹಳಷ್ಟು ಸಲ ಮನವಿ ಕೊಟ್ಟಿದ್ರು, ಅದ್ರ ಬಗ್ಗೆ ಬಹಳಷ್ಟು ಸಲ ಕೇಳ್ಕೊಂಡ್ರು. ಆ ದಲಿತರ ಇಶ್ಯೂನ ಇದುವರೆಗೂ ಅವರು ಯಾವುದೇ ಒಂದು ತಾರ್ಕಿಕ ಹಂತಕ್ಕೂ ತಂದು ನಿಲ್ಲಿಸಲಿಲ್ಲ. ಅದು ಒಂದು ಮೇಜರ್ ಕಮ್ಯುನಿಟಿ ಆಗಿದೆ, ಅವರದ್ದು ಬಹಳಷ್ಟು ವೋಟ್ ಇದೆ. ಯಾಕೆ ಎರಡು ಪಕ್ಷದವರಿಗೆ, ಬರೀ ಕಾಂಗ್ರೆಸ್ಗಲ್ಲ, ಈವನ್ ಬಿಜೆಪಿ ಅವರಿಗೆ ಲಿಂಗಾಯತ ಧರ್ಮದ ವಿಷಯ ಇಕ್ಕಟ್ಟಿಗೆ ಸಿಲುಕಿಸೋದಾದ್ರೆ ಅವರು ಈ ಸದಾಶಿವ ಆಯೋಗ ಅನುಷ್ಠಾನಕ್ಕೆ ಬರದೇ ಇರುವಂತ ವಿಚಾರವನ್ನ ಹೈಲೈಟ್ ಮಾಡ್ಕೊಬಹುದಾಗಿತ್ತು. ಅವರಿಗೂ ದಲಿತರು ಬೇಕಾಗಿಲ್ಲ. ಈಗ ಕಾಂಗ್ರೆಸ್ಗೂ ದಲಿತರ ವೋಟರ್ ಬಗ್ಗೆ ಯಾವುದೇ ಕಳಕಳಿ ಇಲ್ಲದೆ ಇರುವ ಕಾರಣಕ್ಕೆ ಇದು ಬರೀ ಲಿಂಗಾಯತ ಧರ್ಮದ ವಿಷಯವನ್ನ ತಗೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಎರಡು ಪಕ್ಷದವರು. ಒಂದೇ ಒಂದು ಗಮನಿಸಬೇಕಾದಂತ ವಿಚಾರ ಈ ಸಿದ್ದರಾಮಯ್ಯನ ಸರ್ಕಾರದ್ದು. ಕಳೆದ 8 ವರ್ಷಗಳ ಮುಂಚೆ ಜಗದೀಶ್ ಶೆಟ್ಟರ್ ಅವರಿದ್ದಂಥ ಕಾಲದಲ್ಲಿ ಸದಾಶಿವ ಆಯೋಗದ ವರದಿ ಬರುತ್ತೆ. ಅದು ಮುಂಚೆನೆ ಫಾರ್ಮ್ ಆಗಿರುತ್ತೆ, ವರದಿ ಬರುತ್ತೆ. ಎರಡೂ ಕಮ್ಯುನಿಟಿಯವರು, ಲೆಫ್ಟ್ ಅಂಡ್ ರೈಟ್, ಇಬ್ಬರು ನಾಯಕರುಗಳು, ಈ ರಾಜ್ಯದ ಎಲ್ಲ ಪಕ್ಷದ ನಾಯಕರುಗಳು ಸಮಾಜದವರು ಬಂದಾಗ ವರದಿ ಬಂದ ಮೇಲೆ ಸಿದ್ದರಾಮಯ್ಯನವರಿಗೆ ಒಂದು 3 ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿ ಎರಡು ಲೆಫ್ಟ್ ರೈಟ್ ಎಲ್ಲ ನಾಯಕರುಗಳು ಒಟ್ಟಿಗೆ ಖರ್ಗೆ ಅವರ ಆದಿಯಾಗಿ ಬಿಜೆಪಿಯ, ಕಾಂಗ್ರೆಸ್ಸಿನ, ಜೆಡಿಎಸ್ನ ಎಲ್ಲ ನಾಯಕರು, ಮಠಾಧೀಶರುಗಳು ಹೋಗಿ ಮನವಿ ಕೊಡ್ತಾರೆ. ಇದನ್ನ ನಾವು ಒಪ್ಕೊಂಡಿದೀವಿ ಸ್ವಾಮಿ, ಈ ವರದಿನ ಒಪ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಗಿಮಿಕ್ ಅನ್ನಲ್ಲ ಸಿದ್ದರಾಮಯ್ಯನವರು. ಒಂದು. ಎರಡನೇದು, ಈ ವೀರಶೈವ ಲಿಂಗಾಯತದ ವರದಿ ಕೊಡ್ಲಿ ಅಂತೇಳಿ ಜಡ್ಜ್ಗೊಬ್ರಿಗೆ ಅಪಾಯಿಂಟ್ ಮಾಡ್ತಾರೆ, ನಾಗಮೋಹನ್ ದಾಸ್ ಅವರಿಗೆ. ಅವರು ನನಗೆ 6 ತಿಂಗಳು ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನಗೆ ಯಾಕೆ ಇಷ್ಟೊಂದು ಆತರ ಬಂತು ಏನಂತ ಗೊತ್ತಿಲ್ಲ. ನಾನು ಲಿಂಗಾಯತ ಧರ್ಮ ಬಂದಿದ್ದು ಮತ್ತೊಂದಕ್ಕೆ ನನ್ನ ವಿರೋಧ ಅಲ್ಲ. ಆದ್ರೆ 2 ತಿಂಗಳಲ್ಲಿ ವರದಿ ತರಿಸ್ಕೊಂಡು ಅದನ್ನ ತರಾತೂರಿನಲ್ಲಿ ಕಳಿಸುವಂತ ಅವಶ್ಯಕತೆ ಸಿದ್ದರಾಮಯ್ಯನವ್ರಿಗೆ ಇತ್ತ? ಅಂದ್ರೆ ಇದರಲ್ಲಿ ರಾಜಕೀಯ ಇದೆ ಅಂತ ಅನ್ಸುತ್ತೆ ನನಗೆ. ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ದೀನಿ, ಬಸವರಾಜ್ ಅವ್ರು ಮಾತಾಡ್ತಾ ಇರೋದು ನೋಡ್ತಾ ಇದ್ದೀನಿ. ನೀವು ಪಕ್ಷಾತೀತವಾಗಿ ಲಿಂಗಾಯತ ಧರ್ಮ ಬೇಕೇ ಬೇಕು, ರಾಜಕೀಯ ಹೊರತಾಗಿ ಬೇಕು ಅನ್ನೋದಾಗಿದ್ದಿದ್ರೆ ನಿನ್ನೆ ಇಲ್ಲ ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ ಬಸವಸೇನಾ ಅಂತ. ನೀವು ಲಿಂಗಾಯತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿ ವೋಟ್ ಹಾಕಿ ಅಂತ ಕೊಟ್ಟಿದ್ದೀರಿ. ಅಂದ್ರೆ ಇದು ರಾಜಕೀಯ ಅಲ್ಲದೆ ಇನ್ನೇನು? ಮತ್ತೆ ಇದು ರಾಜಕೀಯ ಅಲ್ಲದೆ ಇನ್ನೇನು? ಮತ್ತೆ ಎಂಟೈರ್ ಲಿಂಗಾಯತರನ್ನ ತಗೊಂಡೋಗಿ ಒಂದ್ ನಿಮಿಷ ಎಂಟೈರ್ ಲಿಂಗಾಯತರನ್ನ ತಗೊಂಡೋಗಿ ಪಕ್ಷದ ಕೆಳಗಡೆ ಇಟ್ಬಿಟ್ರಾ? ಕಾಂಗ್ರೆಸ್ ಅಭಿಪ್ರಾಯ ಇದ್ರು ಪಕ್ಷಾತೀತವಾಗಿ ಹೋರಾಟ ಮಾಡಿ ಬಗ್ಗೆ ನಾವು ಚರ್ಚೆ 2004ರಲ್ಲಿ
ಬಹುಶಃ ದೇವೇಗೌಡರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ನಾಯಕ ಜನಾಂಗವನ್ನ ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿಸಿದ್ರು. ಆ ಸೇರಿಸೋ ಸಂದರ್ಭದಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಾಯಿತು. ಪರಿವಾರ ಮತ್ತು ತಳವಾರ ಅನ್ನತಕ್ಕಂಥ ವರ್ಗಗಳು ಆ ಜನಾಂಗಕ್ಕೆ ಸೇರಬೇಕಾಗಿತ್ತು, ಅದು ಸೇರಿಲ್ಲ ಅಂತ 11 ವರ್ಷಗಳ ಕಾಲ ಸರ್ಕಾರ ನೂರಾರು ಪತ್ರಗಳನ್ನ ಬರೆದ್ರು. ಅದ್ರ ಬಗ್ಗೆ ಯಾವ ಕ್ರಮವನ್ನು ಕೈಗೊಂಡ್ಲೆ 170 ಕ್ಲಾರಿಫಿಕೇಶನ್ ಅಂತ ತಗೊಂಡ್ರು. ಅನೇಕ ಕಡತಗಳನ್ನು ನಾನು ಸರ್ಕಾರದ ಭಾಗವಾಗಿ ನೋಡಿದ್ದೇನೆ. ಅದನ್ನ ಮೊನ್ನೆ ದಿವಸ ಚುನಾವಣೆಯ ಸಂದರ್ಭ ಬಂದಾಗ ಪರಿವಾರ ಮತ್ತು ತಳವಾರ ಎಂಬ ಶಬ್ದವನ್ನ ಎಷ್ಟಿ ಮಾಡಿದ್ದೇವೆ ಅಂತ ಹೇಳಿ ರಾಮುಲು ನೇತೃತ್ವದಲ್ಲಿ ಪ್ರಧಾನಮಂತ್ರಿಗೆ ಶಾಲು ಮೈಸೂರು ಪೇಟ ಹಚ್ಚಿ ಅದರಿಂದ ಬಿಜೆಪಿ ಅಡ್ವರ್ಟೈಸ್ಮೆಂಟ್ ಹಾಕೊಂಡು ಕ್ಷೀಣ ಧ್ವನಿ ಇರ್ತಕ್ಕಂಥ ವರ್ಗಕ್ಕೆ ನೀವು ಅವಕಾಶವನ್ನ ಕೊಟ್ಟಾಗ ಅದ್ರ ಬಗ್ಗೆ ನೀವು ಹೇಳೋದಿಲ್ಲ, ಅದು ಸಮಯ ಸಾಧಕತನ. 11 ವರ್ಷ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಯಾಕೆ ಮಾಡಲಿಲ್ಲ? ನೀವು ಮಾಡಿದ್ರೆ ಅಲ್ಲ ಸರ್, ನೀವು ಮಾಡದೇ ಇರೋದು ನಿಮ್ ಫೇಲ್ಯೂರ್. ಮಾಡಿರೋದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಒಂದು ನಿಮಿಷ ಆವೇಶಕ್ಕೊಳಗಾಗಬೇಡಿ. ಪತ್ರ ಬರೆದ್ರು ಕೂಡ ಒಂದೇ ಒಂದು ಮಾತಾಡಲ್ಲ. ವೋಟ್ ಬ್ಯಾಂಕ್ ಅವರು ಎಷ್ಟು ಉಪಮುಖ್ಯಮಂತ್ರಿ ನೀವು ಪ್ರಶ್ನೆ ಏನು ಫ್ರೇಮ್ ಮಾಡಿದ್ದೀರಿ ಸರ್, ಇವತ್ತು ಲಿಂಗಾಯತ ಒಂದು ವಿಚಾರಕ್ಕೆ ಬಂದು ಏನು ಒಂದು ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಾನಮಾನ ಕೊಡುವಂಥ ಪ್ರಶ್ನೆಯನ್ನು ರಾಜಕೀಯಕರಣಗೊಳಿಸಿದ್ದಾರೆ ಅನ್ನುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎರಡೂ ರಾಜಕೀಯ ಪಕ್ಷಗಳು, ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ BJP, ಎರಡೂ ಅದನ್ನು ಬಳಸ್ತಾ ಇದ್ದಾವೆ ಅನ್ನೋದು. ಬಟ್ ದಿವಾಕರ್ ಹೇಳಿದಂಥ ಒಂದು ಪ್ರಶ್ನೆಯನ್ನು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತಾವು ಸಹ ರೈಸ್ ಮಾಡ್ತಾ ಇರುವಂಥ ಪ್ರಶ್ನೆಗಳು ತಗೊಂಡ್ರೆ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ರೈತರ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಅತ್ಯಂತ ಸಂಕಷ್ಟದಲ್ಲಿ ಕೃಷಿಕರು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಇವತ್ತು ಮೋದಿಯವರು ಮಾತಾಡೋದಿಲ್ಲ, ಸಿದ್ದರಾಮಯ್ಯನವರು ಮಾತಾಡೋದಿಲ್ಲ. ಅದ್ರ ಬಗ್ಗೆ ಇವತ್ತು ಡಿಬೇಟ್ ಆಗ್ತಾ ಇಲ್ಲ. ಲಿಂಗಾಯತ ಧರ್ಮದ ಪ್ರಶ್ನೆ ರೈಸ್ ಮಾಡ್ತಾ ಇರೋದಾಗಲಿ, ಎಸ್ಟಿಗೆ ತಲವಾರ ಮತ್ತು ಇನ್ನೊಂದು ಯಾವುದು ಸೇರಿಸಿದ್ದಾರೆ ಅನ್ನೋ ಪ್ರಶ್ನೆ ಮೋದಿಯವರು ಮಾತಾಡಿದ್ದಾರೆ. ನಾನು ಸೇರಿಸಿದ್ದೀರಿ ಎಷ್ಟು ಇದಕ್ಕೆ ಅಂತ ಮಾತಾಡ್ತಾರೆ ಅಂದ್ರೆ ರಿಯಲ್ ಇಶ್ಯೂಸ್ ರನ್ನಿಂಗ್ ಔಟ್ ಆಫ್ ಟೈಮ್. ಲಿಂಗಾಯತ ವಿಚಾರವನ್ನು ನಾವು ತಗೊಂಡಿದ್ದು ಎಲೆಕ್ಷನ್ಗಳು ನಡೆಯದೆ, ಎಲೆಕ್ಷನ್ಗಳ ಹೋರಾಟಗಳು ನಡೆಯದೆ ಗೆಲ್ಲದಿಕ್ಕೆ ಅಂತೇಳಿ, ಗೆಲ್ಲದಿಕ್ಕೆ ಅಂತ ಲಿಂಗಾಯತ ವಿಚಾರವನ್ನ ಸಿದ್ದರಾಮಯ್ಯನವರು ಬಳಸ್ಕೊಂಡಿದ್ದಾರೆ ಅನ್ನೋ ಥರದ ಒಂದು ಮಾತಿದೆ. ನಾನು ಕೇಳೋದು ಐ ವುಡ್ ಲೈಕ್ ಟು ಆಸ್ಕ್ ಆಲ್ ಆಫ್ ಯು, ಇದು ರಾಜಕೀಯ ಅಸ್ತ್ರ ಆಗಿದೆಯಾ ಅಂತ ದಯವಿಟ್ಟು. ಹಾಗಿದ್ರೆ ಇದು ನಾನು ಸುಧೀರ್ ಅವರನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಕವಿರಾಜ್ ಒಂದು ನಿಮಿಷ, ಸುಧೀರ್ ಅವರನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ರಾಜಕೀಯ ಅಸ್ತ್ರವಾಗಿ ಸಿದ್ದರಾಮಯ್ಯನವರು ಬಳಸ್ಕೊಂಡಿದ್ರೆ ಅದು ಅವರಿಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ಅನ್ಸುತ್ತಾ ಸರ್? ಇವತ್ತು ಕರ್ನಾಟಕ ದಿಕ್ಸೂಚಿಯಲ್ಲಿ ನಿಜವಾಗೂ ಈ ಚರ್ಚೆ ಬೇಕು. ಒಂದು ಪಾರ್ಟಿ ಹೇಳುತ್ತೆ, ರಾಷ್ಟ್ರೀಯ ಪಕ್ಷ ಹಿಂದುತ್ವ ಉಳಿಬೇಕಾದ್ರೆ ನಮಗೆ ಓಟ್ ಹಾಕಿ ಅಂತೇಳಿ. ಇನ್ನೊಂದು ಕರ್ನಾಟಕದಲ್ಲಿ ಇನ್ನೊಂದು ಪಕ್ಷ ಹೇಳುತ್ತೆ, ಲಿಂಗಾಯತ ಅಥವಾ ಇನ್ನೊಂದು ಧರ್ಮ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಓಪನ್ ಆಗಿ ಹೇಳ್ತಾರೆ ಈ ಪಕ್ಷಕ್ಕೆ ಹಾಕಿ ಅಂತೇಳಿ. ನಿಜವಾಗೂ ಇದು ನಾವು ಜನಪ್ರತಿನ ಆಯ್ಕೆ ಮಾಡುವ ಅಥವಾ ದೊಡ್ಡ ದೊಡ್ಡ ಲೀಡರ್ ಅನ್ನಿಸ್ಕೊಂಡವ್ರು ಹೇಳುವ ರೀತಿಯ ಇದು. ಆಮೇಲೆ ಈ ಚರ್ಚೆನೂ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ್ರು, ಒಂದು ಕಡೆ ಹೇಳಿದ್ರು ಎಲ್ಲೋ ಒಂದು ಕಡೆ ತೆಂಗಿನಕಾಯಿ ತುಂಬಾ ಚೆನ್ನಾಗಿದೆ ಅಂತ ತುಮಕೂರಲ್ಲಿ ಹೇಳಿದ್ರು. ಇನ್ನೊಂದು ಪಾರ್ಟಿ ಮುಖಂಡರು ಬಂದ್ರು, ಹೇಳಿದ್ರು ಮಿರ್ಚಿ ಮಂಡಕ್ಕಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಇವತ್ತು ಕೇಂದ್ರ ಸರ್ಕಾರ ಏನು ಸಾಧನೆ ಮಾಡ್ತು, ಅದು ನೋಟನ್ನ ಅಮಾನ್ಯೀಕರಣ ಮಾಡ್ತು. ಸೀನಿಯರ್ ಸಿಟಿಜನ್, ಈ ದೇಶದಲ್ಲಿ ಅತಿ ಹೆಚ್ಚು ಸೀನಿಯರ್ ಸಿಟಿಜನ್ ದುಡ್ಡಿಟ್ಟಿದ್ದಾರೆ ಬ್ಯಾಂಕಲ್ಲಿ, ಅವರ ಬಡ್ಡಿನ 11% ಇದ್ದಿದ್ದನ್ನ 6.5% ತಂದಿಟ್ರು. ನಂಬರ್ 3, ನಿಮಗೆ ಬೀಫ್ನ ನಾವು ಗೋಹತ್ಯೆನ ನಿಷೇಧಿಸ್ತೇವೆ ಅಂತ ಹೇಳಿದ್ದು. ಗೋಹತ್ಯೆ ಇವತ್ತು ನಾವು ವರ್ಲ್ಡ್ ಅಲ್ಲೇ ನಂಬರ್ 1. ಕೇಳಿ ಒಂದ್ ಸೆಕೆಂಡ್, ನಾನು ಸಾಧನೆಗಳ ಪಟ್ಟಿ ಅಂತ ಏನ್ ಹೇಳ್ತಿದ್ರೆ ರಾಜ್ಯದ ಚುನಾವಣೆ ಈ ಸಮಸ್ಯೆಗಳನ್ನ ಹೇಳ್ತಾ ರಾಜ್ಯದಲ್ಲಿ ಈ 20 ದಿವಸದಲ್ಲಿ ಭಾಷಣ ಮಾಡ್ಕೊಂಡು ತಿರುಗಿದ್ರಲ್ಲ,
ಅದೇ ರಾಜ್ಯದಲ್ಲಿ ಎತ್ತಿನಹೊಳೆ ಅಂತ ದೊಡ್ಡ ಭ್ರಷ್ಟಾಚಾರ ಹಗರಣ ಆಯ್ತು ಕಾಂಗ್ರೆಸ್ ಇದ್ದಾಗ. We'll talk ಅದೇ about ನಮ್ಮ that. ಸೊಂಡೂರಲ್ಲಿ We'll talk about that. ಕುಮಾರಸ್ವಾಮಿ ಟೆಂಪಲ್ ಯಾವ ಗಣಿಗಾರಿಕೆ ಕೊಡಬಾರ್ದಂದಿದ್ರು ಅದನ್ನ ಗಣಿಗಾರಿಕೆ ಕೊಟ್ಟರು. ಈ ಸಮಸ್ಯೆಗಳ ಬಗ್ಗೆ ಎರಡೂ ಪಕ್ಷಗಳು ತಮ್ಮ ವಿರೋಧ ಹಣದ್ರ ಅಥವಾ ಕೇವಲ ಕಾರ್ಪೊರೇಟ್ ಮಾಡಿದ ಕಂಪನಿಗಳ ತಂತ್ರಕ್ಕೆ ಇವರು ಬಗ್ಗಿದ್ರ ಕೇವಲ ಧರ್ಮ ಅನ್ನೋದು ಬಿಟ್ಟು ಇವತ್ತು ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ದಟ್ಸ್ ಎ ಗುಡ್ ಕ್ವಶನ್. ನಾವು ಲಿಂಗಾಯತ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ವಿ. ದಿ ಕನ್ಕ್ಲೂಷನ್ ಅಂತ ಏನು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಲಿಂಗಾಯತ ಸಮುದಾಯ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಜೊತೆ ಇದೆ ಅಂತ ಬಸವರಾಜ್ ಅವರು ಹೇಳಿದರೂ ಕೂಡ ಆ ಥರದ ಒಂದು ವಾತಾವರಣ ರಾಜ್ಯದಲ್ಲಿ ಕಾಣಿಸ್ತಿದೆಯಾ ಅಂತ ನಾವು ನೋಡಿದರೆ ನನಗಂತೂ ಕಾಣ್ತಾ ಇಲ್ಲ. ಯಾವುದೇ ಸಮುದಾಯವನ್ನು ಹೀಗೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಯಾವ ರಾಜಕೀಯ ಪಕ್ಷ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಲಿಂಗಾಯತ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಕರ್ನಾಟಕ ದಿಕ್ಸೂಚಿ ಈಗಾಗಲೇ ಅನೇಕ ವಿಚಾರಗಳು ಚರ್ಚೆ ಮಾಡ್ತಾ ಇದ್ವಿ. ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಇವತ್ತು ಯಾವ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು? ಒಂದು ಕನ್ನಡಿಗರ ಬದುಕಿನ ಪ್ರಶ್ನೆ, ನೆಲಜಲದ ಪ್ರಶ್ನೆ, ಮತ್ತೆ ಈ ಸರ್ಕಾರಗಳು ಏನು ಮಾಡ್ತವೆ ಅದು ನಿಜವಾಗ್ಲೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ವೋಟ್ ಬ್ಯಾಂಕ್ ರಾಜಕಾರಣದ ಒಂದು ಎಮೋಷನಲ್ ಕಾರ್ಡ್ಗಳು ಯೂಸ್ ಆಗ್ತದೆ. ಸೊ ಇವತ್ತು ಇಡೀ ಚುನಾವಣಾ ಅಖಾಡದಲ್ಲಿ ಘಟಾನುಘಟಿಗಳ ನಾಯಕರು ಮಾತಾಡ್ತಾ ಇರ್ತಕ್ಕಂಥದ್ದು ದಲಿತ ನಾಯಕರಿಗೆ ಅನ್ಯಾಯ ಆಯಿತು, ಆದ್ರೆ ದಲಿತರ ಬಗ್ಗೆ ಅನ್ಯಾಯ ಆಗಿದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸೊ ಟಿಪ್ಪು ಜಯಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದು ನಿಜವಾಗ್ಲೂ ಮೈನಾರಿಟಿ ಬಗ್ಗೆ ಏನು ಚರ್ಚೆ ಆಗಬೇಕಾಗಿತ್ತು ಅವರ ಬದುಕಿನ ಬಗ್ಗೆ. ಸೊ ಹಾಗಾದ್ರೆ ಈ ಚುನಾವಣಾ ಅಖಾಡದಲ್ಲಿ ನರೇಂದ್ರ ಮೋದಿಯಿಂದ ಹಿಡಿದು ಕಾಂಗ್ರೆಸ್ ನಾಯಕರಿರ್ಬೋದು, ಯಾವ ನಾಯಕರು ಏನೇನು ಮಾತಾಡಿದ್ರು ಈ ಎರಡು ವಿಚಾರಗಳ ಬಗ್ಗೆ ನಾವು पिछले चुनाव में खड़गे जी दलित नेता के रूप में सारे कर्नाटक में बताते थे कि खड़गे जी मुख्यमंत्री बनेंगे, खड़गे जी मुख्यमंत्री बनेंगे. दलितों को लगा कि खड़गे जी मुख्यमंत्री बनेंगे, लेकिन जब चुनाव पूरा हो गया तो डब्बा धूल गुप्त मतदान के नाम पर इस मुख्यमंत्री को बिठा दिया गया और बेचारे दलित नेता खड़गे जी को यहां से बाहर कर दिया गया. पिछले ದಲಿತರ ಬಗ್ಗೆ ಕಾಳಜಿ ಇಟ್ಟಿದ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೋದಿಜಿಯವರು ನನ್ನನ್ನ ಪ್ರಮುಖವಾದಂತ ಪಕ್ಷಕ್ಕೆ ಅವರು ಅಪೋಸಿಷನ್ ಲೀಡರ್ಶಿಪ್ ಕೊಡಲಿಲ್ಲ. ಆ ಅಪೋಸಿಷನ್ ಲೀಡರ್ಶಿಪ್ಗೆ ಮಾನ್ಯತೆ ಕೊಟ್ಟರೆ ಏನು ಕ್ಯಾಬಿನೆಟ್ ದರ್ಜೆಗಳ ಸೌಲಭ್ಯಗಳು, ಕ್ಯಾಬಿನೆಟ್ ಮಂತ್ರಿಗೆ ಯಾವ ಸ್ಥಾನಮಾನಗಳು ಇರ್ತವೋ ಕೇಂದ್ರದಲ್ಲಿ ಅವೆಲ್ಲ ಸ್ಥಾನಮಾನಗಳು ನಮಗೂ ಕೂಡ ಸಿಕ್ಕಿತ್ತು. ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಕಾನೂನು ತಿದ್ದುಪಡಿ ಬೇಕಾಗಿಲ್ಲ, ಸಂವಿಧಾನದ ತಿದ್ದುಪಡಿ ಬೇಕಾಗಿಲ್ಲ, ಬೇಕಾಗಿದ್ದು इच्छाशक्ति. पिछले दलित ये कांग्रेस का चरित्र देखिए, जिसकी जयंती मनानी चाहिए, गौरवपूर्वक मनानी चाहिए, पीढ़ी दर पीढ़ी प्रेरणा लेनी चाहिए, उसकी जयंती मनाना तो उनको सूझता नहीं है. विराम मडकरी और ओन के ओबव्वा उसको तो बुला दिया गया, लेकिन वोट बैंक की राजनीति के खातर सुल्तानों की जयंती मनाने में लगे पड़े हैं. इस जयंती के फेर में कांग्रेस ने कर्नाटक के लोगों का और विशेषकर चित्रदुर्ग के लोगों का बहुत बड़ा अपमान किया है. चित्रदुर्ग के नायकों को धोखे से जहर देने वालों, दलित वीरांगना की हत्या करने वालों की जयंती मनाने वाली कांग्रेस ने इस धरती का, आपका, इतिहास का अपमान किया है. बंधु भगिनी, यहां के वीर बेटे बेटियों के साथ, उनकी विरासत के साथ, उनके शौर्य के साथ जिस तरह कांग्रेस पार्टी ने वोट बैंक खातिर विश्वासघात किया है, ये अक्षम्य है, इसे माफ नहीं किया जा. ಎಸ್ ದಿವಾಕರ್ ಮತ್ತು ಅಶ್ವಥ್ ಇಬ್ಬರರಿಗೆ ಕೇಳ್ತಾ ಇದ್ದೀನಿ, ಒಂದು ದಲಿತರ ಬದುಕಿನ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ರಾಜ್ಯದಲ್ಲಿ ಅತಿ ಹೆಚ್ಚು ದಲಿತರು ಇರತಕ್ಕಂಥದ್ದು. ಇವತ್ತು ಒಕ್ಕಲಿಗ ಲಿಂಗಾಯತರಿಗಂತ ರಾಜ್ಯದಲ್ಲಿ
ನೇರವಾಗಿ ಹೇಳ್ತೀನಿ, ದಲಿತರ ಸಂಖ್ಯೆನೇ ಜಾಸ್ತಿ ಇದೆ. ಅವ್ರ ಬದುಕಿನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಮೋದಿ ಅವರು ಹೇಳ್ತಾರೆ ಖರ್ಗೆ ಅವರು CM ಆಗ್ತಾ ಇತ್ತು, ನೀವು ಸೀಕ್ರೆಟ್ ಬಾಕ್ಸ್ ತಂದ್ರಿ ಅಲ್ಲಿ ಹೋಯ್ತು ಅಂತ ಹೇಳಿದ್ರು. ದೇವೇಗೌಡರು ಕುಮಾರಸ್ವಾಮಿ ದಲಿತರ CM ಮಾಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ದೇವೇಗೌಡರು ಹೇಳ್ತಾರೆ ನಾವು ದಲಿತ DCM ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದಲಿತರ ಏನಾದರೂ CM ಆಗೋದಾದ್ರೆ ಕಾಂಗ್ರೆಸ್ ಅಲ್ಲಿ ಅಂತ ಹೇಳ್ತಾರೆ. ನೀವು ನಾಯಕರ ಲಾಭ ನಷ್ಟದ ಬಗ್ಗೆ ಚರ್ಚೆ ಮಾಡ್ತೀವಿ, ನಿಜವಾದ ದಲಿತರ ಬಗ್ಗೆ ಯಾಕೆ ಚರ್ಚೆ ಆಗ್ತಲ್ಲ ಈ ಚುನಾವಣಾ ಕಾಲದಲ್ಲಿ? ನೋಡಿ, ದಲಿತರ ಬಗ್ಗೆ 2008ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಶಾಸಕ ನಾಯಕ ಆಗಿದ್ದರು, ನೇತೃತ್ವ ವಹಿಸಿದ್ರು. ಆ ಸಂದರ್ಭದಲ್ಲಿ ಖರ್ಗೆ ಸಾಹೇಬರು ಮುಖ್ಯಮಂತ್ರಿ ಅಂತ ಬಿಂಬಿತವಾಗಿತ್ತು, ನಮಗೆ ಬಹುಮತ ಬರಲಿಲ್ಲ. ಇದಾದಮೇಲೆ ಕಳೆದ ಚುನಾವಣೆಯಲ್ಲಿ ಗುಪ್ತ ಮತದಾನ ಅಂತ ಹೇಳಿದರು. ನಾನು ಆ ಸಂದರ್ಭದಲ್ಲಿ AK ಆಂಟೋನಿ ಅವರು ವೀಕ್ಷಕರಾಗಿ ಬಂದಿದ್ದರು. ಸದಾ ಶಾಸಕರ ಅಭಿಪ್ರಾಯವನ್ನು ಗುಪ್ತ ಮತದಾನ ಆಗಿಲ್ಲ. ಗುಪ್ತ ಮತದಾನ ಏನಾದರೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಬ್ಬ ಇಟ್ಟಾಗಿದ್ದಿದ್ರೆ ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ಮಧ್ಯೆ ಕ್ಯಾಪಿಟಲ್ ಹೋಟ್ಲಲ್ಲಿ ಆಗಿದ್ಬಿಟ್ರೆ ಗುಪ್ತ ಮತದಾನ ಆಗಲೇ ಇಲ್ಲ. ಬಹುಶಃ ಒಬ್ಬ ಪ್ರಧಾನಮಂತ್ರಿ ಮಾಹಿತಿಯ ಕೊರತೆಯಿಂದ ಮಾತಾಡಿ ಈ ಪ್ರವೋಕ್ ಮಾಡ್ತಕ್ಕಂಥ ಈ ವಿಚಾರಗಳಿದೆಯಲ್ಲ, ನಾನು ಹೇಳೋದು ಇದು ಪ್ರಧಾನಮಂತ್ರಿ ಸ್ಥಾನಕ್ಕೆ ಭೂಷಣ ಅಲ್ಲ. ನಾನು ಬೆಂಗಳೂರಿನಲ್ಲಿ ಅವರಿಂದ ಏನು ನಿರೀಕ್ಷೆ ಮಾಡಿದ್ದೆ? ಮೆಡಿಸನ್ ಸ್ಕ್ವೇರಲ್ಲಿ ನೀವು ಭಾಷಣ ಮಾಡಿದ್ರಿ ಭಾರತ ಮತ್ತು ಅಮೆರಿಕದ ಸಂಬಂಧದ ಬಗ್ಗೆ. ಕಳೆದ ವರ್ಷ 1 ಲಕ್ಷ, ಬಹುಶಃ ಅಮೆರಿಕದಲ್ಲಿದ್ದಂಥ ನನ್ನ ಗೆಳೆಯ ರವಿಕೃಷ್ಣ ರೆಡ್ಡಿ ಇಲ್ಲೇ ಇದ್ದಾರೆ, 1,80,000 ಅವಕಾಶಗಳಿತ್ತು H1 B1 ವೀಸಾದಲ್ಲಿ ನಮ್ಮ ಇವರಿಗೆ ಸಾಫ್ಟ್ವೇರ್ ಟೆಕ್ನಾಲಜಿಸ್ಟ್ಗೆ. ಆ 1,80,000 ಇದ್ದಿದ್ದು ಹಿಸ್ಪಾನಿಕ್ಸ್, ಮೆಕ್ಸಿಕನ್ಸು ಮತ್ತು ಏಷ್ಯನ್ಸ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಅದು 1,80,000 ಇದ್ದಿದ್ದು 1 ಲಕ್ಷಕ್ಕೆ ಕಡಿಮೆ ಆಯಿತು. ನಮ್ಮ ಅವಕಾಶಗಳು ವಿದೇಶಿ ನೀತಿಗೆ ಹೋಗಿ ಮ್ಯಾಡಿಸನ್ ಸ್ಕ್ವೇರಲ್ಲಿ ಭಾಷಣ ಮಾಡಿದ್ರಲ್ಲ, ಆ ಅವಕಾಶಗಳನ್ನು ನಾನು ಕೊಡಿಸ್ತೇನೆ ಎಂಬತಕ್ಕಂಥ ಒಂದೇ ಒಂದು ಶಬ್ದ ಬೆಂಗಳೂರು ನಗರದಲ್ಲಿ ಅವ್ರು ಮಾತಾಡಲಿಲ್ಲ. ಆದ್ದರಿಂದ ನಾನು ಅದನ್ನು ಬಹಳ ವ್ಯಂಗ್ಯ ಅನ್ಬೋದು. ಅವರ ಮೋದಿ ಅಭಿಮಾನಿಗಳಿಗೆ ಮನಸ್ಸಿಗೆ ದಲಿತ ಕಾರ್ಡ್ ಚುನಾವಣಾ ವೋಟ್ ಬ್ಯಾಂಕ್ಗೆ ಯೂಸ್ ಮಾಡ್ತಾ ಇದ್ದಾರೆ 3 ಪಾರ್ಟಿಗಳು. ನೋಡಿ, ಮೊನ್ನೆ ದಿವಸ ಹೇಳಿದರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ನಾನು ಅಂತ. ಅದಾದಮೇಲೆ ನಾನು ಕೂಡ ನಮ್ಮ ಸರ್ಕಾರ ಕೊಡ್ತು ಅಂತ ನಾವು ಟ್ವೀಟ್ ಮಾಡಿದ್ವಿ. ಇಲ್ಲ ನಾವು ಕೊಡಲಿಲ್ಲ, ನಮ್ಮ ಬೆಂಬಲವನ್ನು ಪಡೆದಂಥ ವಿಶ್ವನಾಥ ಪ್ರತಾಪ್ ಸಿಂಗ್ ಅವರು ಕೊಟ್ಟರು ಅಂತ. ನಾನು ಹೇಳೋದು, ಭಾರತದ ಪ್ರಧಾನಮಂತ್ರಿ ಒಂದು ರಾಜ್ಯದಲ್ಲಿ ಚುನಾವಣೆ ಗೆಲ್ಲಿಕ್ಕೋಸ್ಕರ ಆ ಪ್ರಧಾನಮಂತ್ರಿಯ ಮಟ್ಟದಲ್ಲಿ ಯಾವ ನಿರೀಕ್ಷೆಯನ್ನು ಜನ ಮಾಡ್ತಾರೆ? ಈ ರಾಷ್ಟ್ರ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಏನು ಮಾತಾಡ್ತಾರೆ? ಪೊಲಿಟಿಸೈಸ್ ಮಾಡಿದ್ದಾರೆ ಅಷ್ಟೇ. ದಲಿತ ಅಲ್ಲ. ನಿಮ್ಗೊಂದು ಹೇಳ್ತೇನೆ, ನಾನೊಬ್ಬ ಕ್ರಿಮಿನಲ್ ಲಾಯರ್. ಈ ಬೆಂಗಳೂರು ನಗರದಲ್ಲಿ 120 ಪೊಲೀಸ್ ಸ್ಟೇಷನ್ ಇದೆ. ಪ್ರತಿದಿನ 80 307 ಕೇಸ್ಗಳು ರಿಜಿಸ್ಟರ್ ಆಗ್ತವೆ. 80 307 ಕೇಸ್ಗಳು ರಿಜಿಸ್ಟರ್ ಆಗ್ತವೆ. ಸುಮಾರು ಒಂದು 45-50 354 353 354 ಔಟ್ರೇಜಿಂದ ಮಾಡೆಸ್ಟಿ ಆಫ್ ವುಮೆನ್ ಆಗ್ತವೆ. ಪ್ರತಿ ದಿವಾಕರ್ ಸಬ್ಜೆಕ್ಟ್ ಚೇಂಜ್ ಆಗತ್ತೆ ಬೇಡ. ಅವ್ರು ಕೇಳ್ತಾ ಇರೋ ವಿಷಯ ಮಾತಾಡ್ತಾ ನೋಡಿ, NA ಹ್ಯಾರಿಸ್ ಮಗನ ಬಗ್ಗೆ ಇವರು ಚರ್ಚೆ ಮಾಡೋದು ಇದೆಯಲ್ಲ, ಅದ್ರ ಬಗ್ಗೆ ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋಣ. ಚರ್ಚೆ ಮಾಡ್ಬೇಕಾಗಿರೋ ವಿಷಯ ಚರ್ಚೆ ಮಾಡೋಣ. ಅಧಿಕಾರ ಸಿಕ್ಕಿಲ್ಲ, XYZ ಗೆ ಅನ್ಯಾಯ ಆಯ್ತು, XYZ ಗೆ ನ್ಯಾಯ ಸಿಗಬೇಕು, XYZ ಗೆ ಅದು ಸಿಗಬೇಕು, ಇದು ಸಿಗಬೇಕು ಅಂದ್ರೆ ನಿಮ್ಗೆ ದಲಿತರು ಓಟ್ ಬೇಕು ಮಾತ್ರ, ಅದು ದಲಿತರ ಏಳಿಗೆ ಇಲ್ಲ ನಿಮ್ಗೆ. ನೋಡಿ ಉಗಾರ್ ಅವರೇ, ಈ ಮಟ್ಟದಲ್ಲಿ ಜಾತಿಗಳನ್ನ ಎತ್ತುಕಟ್ಟಿ ಯಾವ ಮಟ್ಟದಲ್ಲಿ ಈ 5 ವರ್ಷದಲ್ಲಿ ರಾಜಕೀಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ನನ್ನ ಒಂದು 65 ವರ್ಷದ ಒಂದು ಜೀವನದಲ್ಲಿ ನಾನು ನೋಡಲೇ ಇಲ್ಲ. ಈವನ್ ಶಾಲಾ ಮಟ್ಟದಲ್ಲಿ ಆಗತಾನೆ ಶಾಲೆಗೆ ಸೇರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಜಾತೀಯತೆ ತಂದಿದ್ದಾರೆ. ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋದ್ರೆ ಆ ಜಾತಿಗಳನ್ನ ಎಷ್ಟರ ಮಟ್ಟಿಗೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಪೀಸ್ಮೆಂಟ್ ಎಲ್ಲರೂ ಒಳಗೆ ಜಾತಿನೇ ಮಾಡ್ತಾ ಇರೋದು. ಇದನ್ನ ಮಾಡಿ ಇಲ್ಲ, ಯಾರು ಕೂಡ ಈಗ ನಾವು ರಾಜ್ಯದ ರಾಜಕಾರಣದಲ್ಲಿ ಮಾತಾಡಬೇಕಾದ್ರೆ ಒಬ್ಬ ಸ್ಟೇಟ್ಮೆಂಟ್ ಶಿಪ್ ಮುಖ್ಯಮಂತ್ರಿಗಳಿಗೆ ಬೇಕೇ ಬೇಕು. ನೀವು ಒಬ್ರು ಜಾತಿ ಮಾಡೋದು ಹೇಳ್ತಿದ್ರ, ಎಲ್ಲರೂ ನಾನು ಒಬ್ಬರೇ ಮುಖ್ಯಮಂತ್ರಿ ಅವರೇ, ರಾಜ್ಯಕ್ಕೆ ಇರೋದು ಒಬ್ಬರೇ ಮುಖ್ಯಮಂತ್ರಿ ಅಲ್ಲ, ಒಂದೇ ರಾಜ್ಯ ಸರ್ಕಾರ ನಡ್ಕೊಳ್ಬೇಕು. ಅವರು ಯಾವ ಜಾತಿಗೆ ಸರ್ಕಾರ ಅಲ್ಲ, ಯಾವ ಮನುಷ್ಯರಿಗೆ ಸರ್ಕಾರ ಅಲ್ಲ. ಆದರೆ ಈ ಮಟ್ಟದಲ್ಲಿ ಪಕ್ಷಪಾತ ನಾನು ನೋಡಿದ್ದಿಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಆದ್ರೆ ಇವತ್ತು ನಿಮ್ಮ ಶೀರ್ಷಿಕೆ ಕೊಟ್ಟಿದ್ದೀರಲ್ಲ, ಈ ಶೀರ್ಷಿಕೆ ಕೊಟ್ಟಿದ್ದೀರಲ್ಲ, ಇದು ಕರ್ನಾಟಕ ಅಷ್ಟೇ ದಿಕ್ಸೂಚಿ ಅಲ್ಲ,
ನಾಳೆ ಕಾಂಗ್ರೆಸ್ ಏನಾದ್ರು ಬಂದರೆ ಇದು ದೇಶಕ್ಕೆ ಸೂಚಿ ಅಂತ ತೋರಿಸ್ತದೆ. ಏನು ಬ್ರಿಟಿಷ್ನವರು ಮಾಡಿದ್ರು ಅದನ್ನು ಏನು ಆ ಪರಂಪರೆಯನ್ನು ಕಾಂಗ್ರೆಸ್ನವ್ರು ಮೈಗೂಡಿಸ್ಕೊಂಡಿದ್ರು ಅದನ್ನು ಮುಂದುವರ್ಸ್ಕೊಂಡು ಬಂದು ಈ ಕೀಳುಮಟ್ಟಕ್ಕೆ ಹೋಗಿದ್ದಿದೆಯಲ್ಲ ಇದು ಏನು ಖೇದ ಅನಿಸ್ತದೆ. ಈ ಮಟ್ಟದಲ್ಲಿ ರಾಜಕೀಯ ಆಮೇಲೆ ಯಾವುದೇ ಒಂದು ವಿಷಯದಲ್ಲಿ ಒಂದು ಪ್ರಶ್ನೆ ಮುಖ್ಯ, ಯಾವುದೇ ಒಂದು ಪ್ರಚಾರದಲ್ಲಿ ರಾಜ್ಯದ ಬೆಳವಣಿಗೆ ಬಗ್ಗೆ, ರಾಜ್ಯದ ಆಂತರಿಕ ಸೆಕ್ಯೂರಿಟಿ ಬಗ್ಗೆ ಯಾರು ಮಾಡಲಿಲ್ಲ. ರಾಜ್ಯದ ಬೇಕು ಬೇಡಗಳ ಬಗ್ಗೆ ಮಾಡಲಿಲ್ಲ. ರಾಜ್ಯದ ಬೆಂಗಳೂರಿನ ನಗರದ ಬಗ್ಗೆ ಮಾಡಲಿಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು ಭಯಂಕರ ಪ್ರಾಬ್ಲಮ್ಸ್ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ನಿಮಿಷ, ಇದೆಲ್ಲ ಆಗ್ಬೇಕಾಗಿತ್ತು, ಚರ್ಚೆ ಆಗ್ಬೇಕಾಗಿತ್ತು, ಆಗಿಲ್ಲ. ಇವತ್ತು ಪ್ರಧಾನಿಗಳು ಒಂದು ನಿಮಿಷ ಅಶ್ವಥ್ ನಾರಾಯಣ ಕೇಳಲಿಕ್ಕೆ ಇಷ್ಟಪಡೋದು, ಖರ್ಗೆ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ. ಇದು ಎಲ್ಲ ಒಂದು ಐಕಾನ್ ಮಾಡ್ಕೊಂಡಿದ್ವಿ ನಾವು. ಅಂಬೇಡ್ಕರ್ನ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದು, ಅಯ್ಯೋ ಪಾಪ ಖರ್ಗೆ ಅವ್ರಿಗೆ ಅನ್ಯಾಯ ಆಯಿತು ಅಂತ ಹೇಳಿ ದಲಿತರಿಗೆ ಅಪೀಲ್ ಮಾಡೋದು. Why are you playing this politics? Why is the Prime Minister playing this politics? Sir, ಒಂದು ಸರ್ ಇವರು ಖರ್ಗೆ ಅವ್ರ ಬಗ್ಗೆ ಇವ್ರಿಗೆ ಏನು ಅನ್ಕಂಪ ಸರ್? ಖರ್ಗೆ ಅವ್ರಿಗೆ ಆಪೋಸಿಷನ್ ಲೀಡರ್ ಮಾಡಲಿಲ್ಲ ಅವರು. ಸರ್ ಇಲ್ಲಿ ಕೇಳಿ ಸರ್, ಅಪೋಸಿಟ್ ಅದು ಸ್ಟೇಟಸ್ ಸರ್, ಎಷ್ಟು ಮೆಜಾರಿಟಿ ಬಂದ್ರೆ ಕೊಡ್ಬೇಕು ಅದು ಕೊಡ್ತಾರೆ ಸರ್. ಇಲ್ಲಿ ಈಗ ಬಹಳ ಪ್ರಮುಖವಾಗಿ ಸರ್ ಇಲ್ಲಿ ಸರ್ ಒಂದು ನಿಮಿಷ ಇರ್ರಿ. ಇವಾಗ ನೀವು ಮಾತಾಡಿದ್ರೆ ಅವನೇ ಬಹಳ ಪ್ರಮುಖವಾದಂತ ಒಂದು ವಿಷಯ ಇತ್ತು, ದಲಿತರ ವಿಚಾರದಲ್ಲಿ ಆಗ್ತಾ ಇರ್ತದೆ, ನಾಯಕರ ಬಗ್ಗೆ ಚರ್ಚೆ ಆಗ್ತದೆ, ಆ ಸಮಾಜದ ಬಗ್ಗೆ ಪಾರ್ಟಿಯವರು ಮಾಡ್ತಾರೆ ಸರ್. ಕೇಳಿ ಸರ್, ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ 28,000 ಕೋಟಿ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಯ್ತು ಸರ್. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾರೆ ಸಿದ್ದರಾಮಯ್ಯ. ಡಿಸೆಂಬರ್ ತಿಂಗಳಲ್ಲಿ ಸರ್ ಕೊಟ್ಟಂತ ದುಡ್ಡಲ್ಲಿ 15% ದುಡ್ಡು ಖರ್ಚಾಗ್ತಾ ಇರಲಿಲ್ಲ ಸರ್. ಅದಕ್ಕೊಬ್ರು ಸಚಿವರು ಇದ್ದಾರೆ, ಕೆಲಸ ಮಾಡಬೇಕಾಗಿರೋ ಜವಾಬ್ದಾರಿ ಯಾರು ಸರ್? ಆ ಮಿಕ್ಕಿರೋ ದುಡ್ಡನ್ನ ಎತ್ಕೊಂಡು ರೈತರ ಸಾಲ ಮನೆಗೆ ದುಡ್ಡು ತೊಗೊಂಡೋಗಿ ವಜಾ ಮಾಡ್ತಾರೆ. ಇಲಾಖೆಯಲ್ಲಿ ಕೆಲಸ ಮಾಡೋ ರೀತಿ ನೀತಿನ ಸರ್ ವಿರೋಧ ಪಕ್ಷದವ್ರು ಕೇಳಕ್ ಹೋದ್ರೆ ನೀವು ಸಾಲ ಮಾಡೋಗಿರಿ, ನಾವು ಸಾಲ ತೀರಿಸಬೇಕಾಗಿತ್ತು, ಮಾಡ್ತಾ ಇದೀವಿ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಬಿಡುಗಡೆ ಆಗಿರ್ತಕ್ಕಂಥ ದುಡ್ಡನ್ನ ಖರ್ಚು ಮಾಡಿರೋ ರೀತಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮಿನಿಸ್ಟರ್. ನಾಳೆ ಗೋವಿಂದ ಕಾರಜೋಳ ಸಿಎಂ ಮಾಡ್ತೀರಾ ನೀವು ಸರ್? ಒಂದ್ ನೋಡಿ ಸರ್, ಈಗ ಒಂದು ಮುಖ್ಯಮಂತ್ರಿ ಆಗುವಂಥದ್ದು ಸರ್. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಸರ್. ಸಿದ್ದರಾಮಯ್ಯನವರು ಒಬ್ಬನ ದಲಿತನ ಉಪಮುಖ್ಯಮಂತ್ರಿ ಮಾಡ್ಕೊಂಡಿಲ್ಲ ಸರ್. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಉಪಮುಖ್ಯಮಂತ್ರಿಗಳು ಇಬ್ಬರನ್ನ ಮಾಡಿದೀವಿ, 3 ಜನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ತರ ಒಬ್ಬರೇ ಇರಲಿಲ್ಲ. ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸರ್, ನಾವು ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಖಂಡಿತ ಯೋಚನೆ ಮಾಡುತ್ತೆ. ಈ ದೇಶದ ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಉಗಾರ್ ಅವರೇ, ಒಂದ್ ನಿಮಿಷ ಇರ್ರಿ. ಈ ದೇಶದಲ್ಲಿ 70 ವರ್ಷ ಆಳದಂತವ್ರು KR ನಾರಾಯಣನು ಒಬ್ಬನ ಪ್ರೆಸಿಡೆಂಟ್ ಮಾಡೋದು, ಒಬ್ಬರನ್ನ ಪ್ರೆಸಿಡೆಂಟ್ ಮಾಡೋದು. 4 ವರ್ಷ ಪ್ರಧಾನಮಂತ್ರಿ ಆಗಿ ಮೋದಿ ಅವರು ಅದೇ ಹಿಂದುಳಿದವರೆಗೂ ರಾಷ್ಟ್ರಪತಿ 70 ವರ್ಷ ಇಲ್ಲಿ 3 ವರ್ಷ ಇಲ್ಲಿ ಯೋಚನೆ ಮಾಡ್ಬೇಕಲ್ಲ ಇದನ್ನ. ನೀವು ಮಾತಾಡ್ತೀರಾ ಸರ್? ನಾವು ಮಾಡಿರ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಯಾರು? ಹಿಂದುಳಿದವರೆಗಿದಾರಲ್ವಾ? ಈ ದೇಶದ ಪ್ರಧಾನಮಂತ್ರಿ ಯಾರು? ನಿಮ್ಮ ಪಕ್ಷ ಕೂಡ ದಲಿತ ಕಾರ್ಡ್ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಥವಾ ಮಂತ್ರಿ ಮಾಡ್ತೀನಿ, ಮತ್ತೊಂದ್ ಮಾಡ್ತೀನಿ, ಇನ್ನೊಂದ್ ಮಾಡ್ತೀನಿ ಅನ್ನೋದನ್ನ ಯಾವ ದಲಿತನು ಕಟ್ಟ ಕಡೆಯ ದಲಿತ ಮನುಷ್ಯ ಕೇಳ್ತಾ ಇಲ್ಲ. ಅವನು ಕೇಳ್ತಾ ಇರೋದು ಏನು ಅಂತಂದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ. ಅದ್ರ ಬಗ್ಗೆ ಪ್ರಧಾನಮಂತ್ರಿನೂ ಮಾತಾಡ್ತಾ ಇಲ್ಲ, ಈ ಒಂದು ಚೀಫ್ ಮಿನಿಸ್ಟರ್ ಮಾತಾಡ್ತಾ ಇಲ್ಲ, ಯಾವುದೇ ನಾಯಕನೂ ಮಾತಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅದ್ರ ಅವಶ್ಯಕತೆನೇ ಇಲ್ಲ, ಅವ್ರಿಗೆ ವೋಟ್ ಮಾತ್ರ ಬೇಕಾಗಿರೋದು. ಒಂದು ಗಮನಿಸಬೇಕಾದ ಅಂಶ ಏನು ಅಂತ ಅಂದ್ರೆ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ರಾಜ್ಯದ ತುಂಬ ಚರ್ಚೆ ಮಾಡಿದ್ದು ಹೈಂದ ನಾಯಕ ಅಂತ ಹೇಳಿ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರನ್ನ ಇಟ್ಕೊಂಡು ನಾನು ನಾಯಕತ್ವನ ಪಡ್ಕೊಂಡು ಕಾಂಗ್ರೆಸ್ನಲ್ಲಿ ಸ್ಥಾನ ಪಡ್ಕೊಂಡಂಥದ್ದು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಒಂದು ಹೈಂದ ನಾಯಕರಾದಂಥ ಪ್ರಪ್ರಥಮವಾಗಿ ಮಾಡಿದ್ದು ಚುನಾವಣೆಯಲ್ಲಿ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ದು. ಮೊದಲನೇ ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೀವು ಆಮೇಲೆ ಮಾತಾಡಿ. ಅದನ್ನ ನಾವ್ ಹೇಳಿದ್ದಲ್ಲ, ದಲಿತರು ಊರೂರು ತುಂಬಾ ಕರ್ನಾಟಕ ತುಂಬಾ ಹೇಳ್ಕೊಂಡು ಹೋಗ್ಬಿಟ್ರು. ನಾನಲ್ಲ, ಜನತಾದಳ ಹೇಳ್ತಿಲ್ಲ, ಕರ್ನಾಟಕದ ಎಲ್ಲ ದಲಿತರು ಆಪ್ತ ಪರಮೇಶ್ವರ್ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ದುಡ್ಡು ಎರಡನೇದು, ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ನಡೆಸ್ಕೊಂಡಂತ ರೀತಿ ಕರ್ನಾಟಕದಲ್ಲಿ ಕಣ್ಣೆದುರುಗಡೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಿನಾಗಿ ಖರ್ಗೆ ಅವರು ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ರು, ಅವರು ಮುಖ್ಯಮಂತ್ರಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ದಲಿತರು ಅಂದ ತಕ್ಷಣನೇ
ಇಬ್ರು ನಾಯಕರುಗಳು ಸೇರ್ಕೊಂಡು ಅವ್ರ ಮಗನ ಫಸ್ಟ್ ಟೈಮ್ ಗೆದ್ದಿರೋರ್ನ ಮಂತ್ರಿನೇ ಕೊಡಲ್ಲ ಅಂತ ಹೇಳಿದ್ರು, ಅವ್ರನ್ನ ಮಂತ್ರಿ ಮಾಡಿ ಖರ್ಗೆ ಅವ್ರ ಆಪ್ಷನ್ ಕ್ಲೋಸ್ ಮಾಡಿದ್ರು. ಮೂರನೇದು ಬಹಳ ಗಂಭೀರವಾದದ್ದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಲಿತರಿಗೆ ಅಂತಾನೆ ಎತ್ತಿಟ್ಟಂತ STPS ಅಮೌಂಟ್ ಅನ್ನ 900 ಕೋಟಿಯನ್ನ ರೈತರ ಸಾಲ ಮನ್ನಾ ತೀರಿಸ್ತೀನಿ ಅಂತ ಸುಳ್ಳು ಹೇಳಿ ಆ 900 ಕೋಟಿನ ದಲಿತರ ಹಣನ ರೈತರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ನಿಮ್ಗೆ ಎಂತ ದರಿದ್ರ ಬಂದಿತ್ತು? ನೀವು ಎಲ್ಲಿ ರಾಜ್ಯದಲ್ಲಿ ಬೀದಿಗಿಳಿದ್ರೆ ನೀವು ಎರಡು ಪಾರ್ಟಿಯವರು ಆಯ್ತು ನಿಮ್ ದಲಿತರ ಕಾಳಜಿ ಇದ್ರೆ ಏನು ಹೋರಾಟ ಮಾಡಿದ್ರೆ ಎರಡು ಪಾರ್ಟಿ ಮಾಡಲಿಲ್ಲ. ಒಂದೇ ನಿಮಿಷ ಬಹಳ ಸೀರಿಯಸ್ ಪ್ಲೀಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅವತ್ತು ದಲಿತರ ನಾಯಕರುಗಳು, ದಲಿತ ಮಂತ್ರಿಗಳು, ದಲಿತ ವಿರೋಧ ಪಕ್ಷ ನಾಯಕರುಗಳು ಗೋವಿಂದ ಕಾರಜೋಳ ಇಂದ ಹಿಡಿದು ನಮ್ಮಲ್ಲಿರ್ತಕ್ಕಂಥ ಎಲ್ಲ BV ಎಲ್ಲರೂ ಮುಖ್ಯಮಂತ್ರಿಗೆ ಹೋಗಿ ಮನವಿ ಕೊಟ್ಟರು, ಸರ್ ಇದು ದಲಿತರ ಹಣ, ದಯವಿಟ್ಟು ಇದನ್ನ ಬೇರೆ ಅಕೌಂಟ್ ಅಲ್ಲಿ ನೀವು ರೈತರು ಕೊಡಿ, ಇದು ಕೊಡಬೇಡಿ. ಅನ್ಯಾಯದ ಬಗ್ಗೆ ಯಾಕೆ ನೀವು ಅಂತಂದ್ರೆ ನೀವು ಇಲ್ಲಿ ಕುತ್ಕೊಂಡು ಮಾತಾಡ್ತೀರಿ, ಅಟ್ಲೀಸ್ಟ್ ಈ ವೇದಿಕೆನಲ್ಲಾರು ಚರ್ಚೆ ಆಗ್ತಾ ಇದೆ, ರಾಜಕಾರಣದ ಅಂಗಳದಲ್ಲಿ ಚರ್ಚೆ ಆಗ್ತಾ ಇಲ್ಲ. ನೀವು ಮನವಿ ಕೊಟ್ರಿ, ಯಾವತ್ತಾದ್ರೂ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಯಾವ್ದಾದ್ರು ದಲಿತ ದಲಿತ ಮುಖಂಡರು ಅಂತ ಹೇಳ್ಕೊಂಡು ದಲಿತ ಮುಖಂಡರು ಅಂತ ಅವರು ಕೂಡ ವಿಚಾರದಲ್ಲಿ ಬೀದಿಗಿಳಿತಿಲ್ಲ. ಉಮರ್ ಶರೀಫ್ ದಲಿತರ ಬಗ್ಗೆ ಇಷ್ಟು ಅವರಿಗೆ ಫೀಲ್ ಆಗುವಾಗ, ದಲಿತರನ್ನ ರೋಡ್ನಲ್ಲಿ ಇಟ್ಕೊಂಡು ಹೊಡೆಯುವಾಗ BJP ಅವರು ಮಾತಾಡಲೇ ಇಲ್ಲ. ಅವರು ಯಾವಾಗ ಮಾತಾಡ್ತಾರೆ, ಎಷ್ಟು ಹೋರಾಟದ ನಂತರ ಅವರು ಆಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಮಗೆ ಏನು ಪೊಸಿಷನ್ ಎಲ್ಲ ಬೇಕಿಲ್ಲ, ಮುಸಲ್ಮಾನ್ ಆಗಲಿ ದಲಿತರಾಗಲಿ ನಮಗೆ ಜೀವನ ಮಾಡ್ಕೊಳ್ಳೋಕ್ಕೆ ಬದುಕೋಕೆ ಒಂದು ದಾರಿ ಮಾಡಿಕೊಡಿ. ಇವಾಗ ಒಂದು ಗೋವಿಗಿರುವ ರಕ್ಷಣೆ ಕೂಡ ಒಬ್ಬ ದಲಿತಗೂ ಇಲ್ಲ, ಒಬ್ಬ ಮುಸಲ್ಮಾನಿಗೂ ಇಲ್ಲ ಈ BJPಯ ರಾಜಕೀಯದಲ್ಲಿ. ನಾವು ಹೇಳ್ಕೊಳ್ಳೋದೇನಂದ್ರೆ ಸಿಂಪಲ್, KR ನಾರಾಯಣ್ ಅವ್ರು ಬಂದು ಪ್ರೆಸಿಡೆಂಟ್ ಆದ್ರು, ಕಾಂಗ್ರೆಸ್ ಪಾರ್ಟಿ ಅವಾಗ ಇತ್ತು, ನಮ್ಮ ಪಿ ನರಸಿಂಹರಾವ್ ಇತ್ತು. ಹಾಗಾಗಿ 1997 ವರೆಗೂ ಇವರೇ ಬಂದು ಬಹಳ ದಲಿತರ ಬಗ್ಗೆ ಬಹಳ ಚಿಂತನೆ ಮಾಡುವಂತ ತೋರಿಸ್ಕೊಳ್ಳೋದಿಲ್ಲ. ಇದು ಬರೀ ಈ ಸ್ಟೇಜ್ ನಲ್ಲಿ ಮಾತಾಡೋದು ಮಾತ್ರ. ಸ್ಟೇಜ್ ನಲ್ಲಿ ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ಎಷ್ಟೋ ಸುಳ್ಳು, ಕರಿಯಪ್ಪ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಬಗ್ಗೆ ಎಷ್ಟೋ ಸುಳ್ಳು ಹೇಳಿದ್ದಾರೆ. 1948 ನಲ್ಲಿ ಅವರೇ ಇರ್ಲಿಲ್ಲ, ಬ್ರಿಟಿಷ್ ಅವರು ಇದ್ರು. ಹಾಗಾಗಿ ಈ ಸ್ಟೇಟ್ಮೆಂಟ್ಸ್ ಎಷ್ಟೋ ಕೊಡೋದಿದೆ. ನಮ್ಗೆ ಬೇಕಾಗಿರೋದು ಪ್ರಾಕ್ಟಿಕಲಿ ಗ್ರೌಂಡ್. ಎರಡೇ ಒಂದು. ನರೇಂದ್ರ ಮೋದಿ ಅವರು ಟಿಪ್ಪು ಜಯಂತಿ ಬಗ್ಗೆ ಕೂಡ ಮಾತಾಡಿದ್ರು. ವಿಲ್ ದಟ್ ಬಿ ಇಶ್ಯೂ ಅಕಾರ್ಡಿಂಗ್ ಟು ಯು? ನೋಡಿ, ಟಿಪ್ಪು ಜಯಂತಿ ಮುಸಲ್ಮಾನರು ನಾವು ಎಂದಿಗೂ ಕೇಳಿಲ್ಲ ನಮ್ಗೆ ಟಿಪ್ಪು ಜಯಂತಿ ಮಾಡಿ. ನೋಡಿ, ಪೊಲಿಟಿಕಲ್ ಎಲ್ಲರೂ ಮಾಡ್ತಾ ಇದ್ದಾರೆ, ಯಾರು ಮಾಡದೇ ಇಲ್ಲ. ಮೊನ್ನೆವರೆಗೂ ರಾಹುಲ್ ಗಾಂಧಿ ಅವರು ಮಂದಿರಕ್ಕೆ ಹೋಗಿಲ್ಲ ಅಂದ್ರೆ ಸ್ವಲ್ಪ ದಿನ ಮುಂಚೆ, ಇವಾಗ ಹೋಗಕ್ಕೆ ಶುರು ಮಾಡಿದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಅದೇ ಹಾಗಾಗಿ ಇವತ್ತು ಎಲ್ಲರೂ ನೋಡಿ ಬಾಡಿ ಲ್ಯಾಂಗ್ವೇಜ್. ಸರ್, ಈಗ ಸೀಟ್ ಹಂಚಿಕೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಜಾತಿಯ ಆಧಾರದ ಮೇಲೆ ಎಲ್ಲ ಆಗ್ತಾ ಇದೆ. ಅತ್ಯುನ್ನತ ಸ್ಥಾನಗಳು ಮುಖ್ಯಮಂತ್ರಿ, ಗೃಹ ಮಂತ್ರಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಇವ್ರಿಗೆ ಅರ್ಹತೆ ಪ್ರತಿಭೆ ಮೇಲೆ ಯಾರೂ ಒಂದು ಆ ಸ್ಥಾನನ ಅಲಂಕರಿಸೋಕೆ ಸಾಧ್ಯನೇ ಇಲ್ವಾ ನಮ್ಮ ದೇಶದಲ್ಲಿ? ಪ್ರತಿಯೊಂದು ದಲಿತರಾಗಬೇಕು, ಇದೆ ಅಂದ್ರೆ ಈಗೆಲ್ಲ ಅಲಂಕರಿಸಿರೋರು ಅವ್ರವ್ರ ಜಾತಿಯಿಂದ ಅಲಂಕರಿಸಿದಾರಾ ಅಥವಾ ಅವರ ಒಂದು ಪ್ರತಿಭೆ ಅರ್ಹತೆ ಮೇಲೆ ಆಗಿದಾರಾ? ಯಾಕೆ ಯಾವ ಮೂರು ಪಕ್ಷದವರು ಇದ್ರ ಬಗ್ಗೆ ಯಾಕೆ ಒಂದು ಅಟ್ಲೀಸ್ಟ್ ಅತ್ಯುನ್ನತವಾದ ಸುಪ್ರೀಂ ಕೋರ್ಟ್ ಜಡ್ಜ್ ಇಂದ ಹಿಡಿದು ಪ್ರತಿಯೊಂದು ಜಾತಿ ಆಧಾರದ ಮೇಲೆ ಯಾಕೆ ಈಗ ದಲಿತರ ಬಗ್ಗೆ ಚರ್ಚೆ ಆಯ್ತು, ಇಲ್ಲಿ ನಾಯಕತ್ವಕ್ಕೆ ಆಗಿರೋ ಅನ್ಯಾಯದ ಬಗ್ಗೆ ಅಥವಾ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ ಪ್ಲೀಸ್, ಬೇರೆಯವ್ರಿಗೆ ಮಾತಾಡಿ. ನಾನು ಪ್ರಶ್ನೆ ಇರೋದು, ಗಂಗಾಧರ ಮೂರ್ತಿಯವರು ಮಾತಾಡಿದ್ರು, ನನ್ಗೆ ನೆನಪಿದೆ ಈಗಲೂ ಒಂದು 4-5 ವರ್ಷ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಬರ್ತಾ ಇದ್ದಾಗನೇ ಒಕ್ಕಲಿಗ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಏನು ಬೀದರ್ ಗುಲ್ಬರ್ಗ ಅಂತ. ನನ್ನ ಸಮಾಜ ಅಧಿಕಾರಿಗಳು ನ್ಯಾಯ ಆದಾದ್ರೆ ನಾನು ಸಹಿಸಲ್ಲ ಅಂತಂದ್ರೆ ಆಗ ನೀವು ಒಂದು ಕಮ್ಯುನಿಟಿಗೆ ಯಾಕೆ ಲಿಂಕ್ ಆಗ್ತೀರಿ? ನೀವು ಚೀಫ್ ಮಿನಿಸ್ಟರ್ ಆಗಿದ್ರು ಇನ್ನೊಬ್ರು ಹೆಂಗ್ ಬ್ಲೇಮ್ ಮಾಡ್ತೀರಿ? ನನಗೆ ಬೇಸಿಕಲಿ ನಾನು ಈ ವಿಷಯಕ್ಕೆ ನನ್ನ ಸಮಯವನ್ನು ಕೊಡೋಕೆ ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಈಗ ಯಾರೋ ಒಬ್ಬ ನಾರಾಯಣನ್ ಅವ್ರನ್ನ ಅಥವಾ ಒಬ್ಬ ರಾಮನಾಥ್ ಕೋವಿಂದ್ ಅವ್ರನ್ನ ತಗೊಂಡು ಪಲ್ಲವಿ ಅವ್ರು ಹೇಳಿದಾಗೆ ನೀವು ಉನ್ನತ ಸ್ಥಾನದಲ್ಲಿ ಕೂರಿಸಿದ ತಕ್ಷಣ ದಲಿತ ಉದ್ಧಾರ ಆಗಲ್ಲ. ಉದ್ಧಾರ ಆಗಬೇಕಾಗಿರೋದು ತಳಮಟ್ಟದಲ್ಲಿರುವ ದಲಿತ, ಅವನ ದಿನನಿತ್ಯದ ಜೀವನ ದಲಿತ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಅಥವಾ ಬಡವರು, ಎಲ್ಲ ಜಾತಿಯ ಬಡವರು, ಅವರು ಉದ್ಧಾರದ ಬಗ್ಗೆ ಮಾತಾಡಬೇಕು. ತುಂಬ ನನಗೆ ನಿಮ್ಮ ಬಗ್ಗೆ ಗೌರವ ಕಡಿಮೆ ಆಗುತ್ತೆ. ಅಂದರೆ ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಹೇಳ್ತಿಲ್ಲ ನಾನು, ರಾಜಕಾರಣಿಗಳ ಬಗ್ಗೆ ನಿಮ್ಮ ಮಾತು, ನಿಮ್ಮ ರೀತಿ ಅಸಹ್ಯ ಹುಟ್ಟಿಸ್ತಾ ಇದೆ. ಖಂಡಿತವಾಗೂ ಎಲ್ಲೊಂದು ವಿಪ್ಲವ
ಶುರುವಾಗತ್ತೆ, ರಾಜಕೀಯ ವಿಪ್ಲವ ಶುರುವಾಗತ್ತೆ. ನೀವೆಲ್ಲರನ್ನೂ ಮೋಸ ಮಾಡ್ತಿದ್ದೀರಾ. ನಿಮ್ಮ ರೀತಿ ನೀತಿಗಳು ನಿಮಗಾಗಿ ಈ ಚುನಾವಣೆ ವ್ಯವಸ್ಥೆಯನ್ನ ಎಷ್ಟು ಭ್ರಷ್ಟಗೊಳಿಸಿದ್ದೀರಾ ಅಂದ್ರೆ ಸಜ್ಜನರು ಆ ಕಡೆ ತಲೆ ಹಾಕೋಂಗಿಲ್ಲ. ಇನ್ನೊಂದು ರೂಲ್ಸ್ಗಳೆಲ್ಲ ನಿಮಗೆ ನೀವು ಮಾಡ್ಕೊಂಡಿದ್ದೀರಾ ನೋಡಿ. ಒಂದು ಕ್ಷೇತ್ರ, ಒಬ್ಬ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ಮಾತ್ರ ಇರ್ಬೋದು. ಯಾಕೆ 2 ಕ್ಷೇತ್ರದಲ್ಲಿ ನಿಲ್ತೀರಾ? ನರೇಂದ್ರ ಮೋದಿ ಅವರೇ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು. ಹಾಗೆ ಒಬ್ಬ ಕ್ರಿಮಿನಲ್ಗೆ ಒಂದು ಸರ್ಕಾರಿ ಕೆಲಸ ಕೊಡಲ್ಲ, ಏನು ಕೊಡಲ್ಲ. ಬಟ್ ಕ್ರಿಮಿನಲ್ ಜೈಲಲ್ಲಿಂದ ನಿಂತ್ಕೊಂಡು ಸ್ಪರ್ಧೆ ಮಾಡ್ಬೋದು. ನಿಮಗೆ ರೂಲ್ಸ್ ಬೇರೆ, ನಮಗೆ ರೂಲ್ಸ್ ಬೇರೆ. 60 ವರ್ಷ ಆದರೆ ಒಬ್ಬ ಸರ್ಕಾರಿ ನೌಕರ, ಅವನಿಗೆ ಕಣ್ ಕಾಣಲ್ಲ, ಅವನ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ, ಅವನ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅಂತ ನಿವೃತ್ತಿಗೊಳಿಸ್ತೀರಾ. ಆದರೆ 70, 80 ಎದ್ದೇಳಕ್ಕಾಗ್ತಿದ್ರು, ಕೂರಕ್ಕಾಗ್ತಿದ್ರು, ನಿಮಗೆ ಸ್ವಂತ ಕೂರಕ್ಕಾಗಲ್ಲ, ಎದ್ದೇಳಕ್ಕಾಗ, ದೇಶದಲ್ಲಿ ನಡೆಸ್ತೀರಾ ನೀವು. ನಿಮಗೆ ಒಂದು ರೂಲ್ಸ್ ಹಾಕಿದೆ, ನಮಗೆ ಒಂದು ರೂಲ್ಸ್ ಹಾಕಿದೆ. ಜನ ಎಚ್ಚೆತ್ತುಕೊಳ್ಳೋ ಮೊದಲು ದಯವಿಟ್ಟು 3 ಪಕ್ಷದ ವಕ್ತಾರರಿಗೆ ಕೇಳ್ಕೊಳ್ತೀನಿ, 3 ಪಕ್ಷದ ಈ ತರ ವಿಷಯಗಳು ರೈಸ್ ನಿಮ್ಮಲ್ಲಿ ವೆರಿ ವೆಲ್ ಸೆಡ್. ಒಂದು ವಿಪ್ಲವ ಆಗಬೇಕು ಅಂತ ಹೇಳ್ತೀರಿ, ಬಹುಶಃ ಒಂದು ವಿಪ್ಲವ ಆಗಬೇಕಾಗುತ್ತೆ ಪರಿಸ್ಥಿತಿ ಇದೆ ಅಂತ ಹೋದ್ರೆ ಒಂದು ಸಣ್ಣ ವಿರಾಮ ತಗೊಂಡು ಬಂದ್ಬಿಡ್ತೀನಿ. ವಿರಾಮದ ನಂತರ